ಮಾನ್ಯ ಉಪನಿರ್ದೇಶಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಾರವಾರ ಹಾಗೂ ಸಿಬ್ಬಂದಿಗಳು, ಹಾಗೆ ಮಾನ್ಯ ಅಧ್ಯಕ್ಷರು, ಪ್ರಾಂಶುಪಾಲರ ಸಂಘ ಹಾಗೂ ಸರ್ವ ಪ್ರಾಂಶುಪಾಲರು ಉತ್ತರ ಕನ್ನಡ, ಹಾಗೆ ಮಾನ್ಯ ಅಧ್ಯಕ್ಷರು, ಉಪನ್ಯಾಸಕರ ಸಂಘ ಹಾಗೆ ಎಲ್ಲ ಸಿಬ್ಬಂದಿಗಳು, ಹಾಗೆ ಸಮಾಜಶಾಸ್ತ್ರ ಉಪನ್ಯಾಸಕ ಸಂಘದ ಎಲ್ಲ ಉಪನ್ಯಾಸಕರುಗಳಿಗೆ ಮೊಟ್ಟ ಮೊದಲನೇದಾಗಿ ನಾನು ಇಲ್ಲಿ ಆನ್ಲೈನ್ ಕ್ಲಾಸಿಗೆ ಅವಕಾಶವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ನನ್ನ ಹೆಸರು TB ಮಡಿವಾಳ್. ನಾನು ಸೇವೆ ಸಲ್ಲಿಸ್ತಾ ಇರುವಂಥ ವಿದ್ಯಾಸಂಸ್ಥೆಯ ಹೆಸರು ಜನತಾ ವಿದ್ಯಾಲಯ ಪದವಿ ಪೂರ್ವ ಕಾಲೇಜು ಶಿರಾಲಿ. ಮಾನ್ಯ ಉಪನಿರ್ದೇಶಕರು ಕಾರವಾರ ಇವರು ಜಿಲ್ಲೆಯಲ್ಲೇ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸನ್ನು ಆರಂಭ ಮಾಡಿರುವಂಥದ್ದು ಶ್ಲಾಘನೀಯ ವಿಷಯ. ನಾನಿವತ್ತು ಪ್ರಥಮ PUC ವಿದ್ಯಾರ್ಥಿಗಳಿಗೆ 2ನೆಯ ಅಧ್ಯಾಯ ಬೇಸಿಕ್ ಕಾನ್ಸೆಪ್ಟ್ಸನ್ನು ಇಲ್ಲಿ ಆರಂಭಿಸ್ತಾ ಇದ್ದೇನೆ. ಬೇಸಿಕ್ ಕಾನ್ಸೆಪ್ಟ್ಸ್, ಮೂಲಭೂತ ಪರಿಕಲ್ಪನೆಗಳು. ಮೂಲಭೂತ ಪರಿಕಲ್ಪನೆಗಳು. we use very often certain words like society, community, social organization, folkways, mores, association, etc. in our study of sociology. These are not merely words, but they are concepts. They carry some specific and precise meaning. Every science has its own concepts. These concepts help students to understand it in a better manner. The student of sociology should have the knowledge of basic concepts. Without the knowledge of basic concepts, we can't understand sociology clearly. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಕೆಲವೊಂದು ಪದಗಳನ್ನು ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ಸಮಾಜ, ಸಮುದಾಯ, ಸಂಘ, ಸಂಸ್ಥೆ, ಸಾಮಾಜಿಕ ಸಂಘಟನೆ, ಈ ಕೆಲವೊಂದು ಪದಗಳನ್ನು ನಾವು ನಿತ್ಯ ಜೀವನದಲ್ಲಿ, ದಿನಬಳಕೆಯಲ್ಲಿ ಬಳಸ್ತಾ ಇರ್ತೇವೆ. ನಿತ್ಯ ಬಳಕೆಯಲ್ಲಿ ಬಳಸುವಂತಹ ಪದಗಳಿಗೂ ಸಮಾಜಶಾಸ್ತ್ರದನ್ನು ಅರ್ಥೈಸುವಂಥ ರೀತಿಗೂ ವ್ಯತ್ಯಾಸ ಇದೆ. ಈ ಪದಗಳಿಗೆ ಒಂದು ವಿಶೇಷವಾದಂತಹ ಒಂದು ಅರ್ಥವನ್ನು ನೀಡಿದಾಗ, ಒಂದು ಸ್ಪೆಸಿಫಿಕ್ ಮೀನಿಂಗನ್ನು ನೀಡಿದಾಗ, ಆ ಪದಗಳು ಪರಿಕಲ್ಪನೆಗಳು ಅನಿಸಿಕೊಳ್ಳುತ್ತವೆ. ನೋಡಿ, ಜನಸಾಮಾನ್ಯರು ಸಹಜವಾಗಿ ಮಾತಾಡುವಾಗ ಕೆಲವೊಂದು ಪದಗಳನ್ನು ಬಳಸ್ತಾರೆ. ಫಾರ್ ಎಕ್ಸಾಂಪಲ್, ನಾವು ಹೇಳೋದಾದರೆ, ಇನ್ ಡೇ ಟು ಡೇ ಲೈಫ್ ಪೀಪಲ್ ಆರ್ ಯೂಸಿಂಗ್ ಸೋ ಮೆನಿ ವರ್ಡ್ಸ್ ಸಚ್ ಆಸ್ ಸೊಸೈಟಿ, ಕಮ್ಯುನಿಟಿ, ಅಸೋಸಿಯೇಷನ್, so and so. They are using society as Brahmin society, Vakkaliga society, Lingayat society,
women's society like this. But according to sociology, entire human world is society. It is not confined to Vakkaligas, Brahmins, etc. ಈ ಜನಸಾಮಾನ್ಯರು ದೈನಂದಿನ ಜೀವನದಲ್ಲಿ ಸಮಾಜ ಎನ್ನುವಂಥ ಪದವನ್ನು ಬಳಸ್ತಾರೆ, ಸಂಘ ಎನ್ನುವಂಥ ಪದವನ್ನು ಬಳಸ್ತಾರೆ, ಸಮುದಾಯ ಎನ್ನುವಂಥ ಪದವನ್ನು ಬಳಸ್ತಾರೆ. ಅವರು ಸಮಾಜ, ಸಮುದಾಯ, ಸಂಘ ಒಂದೇ ರೀತಿಯಲ್ಲಿ ಅದಕ್ಕೆ ಅರ್ಥವನ್ನು ನೀಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಬ್ರಾಹ್ಮಣ ಸಮುದಾಯ ಅಂತ ಹೇಳ್ತಾರೆ, ಬ್ರಾಹ್ಮಣ ಸಮಾಜ ಅಂತ ಕರೀತಾರೆ. ಒಕ್ಕಲಿಗ ಸಮುದಾಯ ಅಂತ ಹೇಳ್ತಾರೆ, ಒಕ್ಕಲಿಗ ಸಮಾಜ ಅಂತ ಕರೀತಾರೆ. ಆದರೆ ಸಮಾಜಶಾಸ್ತ್ರದ ದೃಷ್ಟಿಯಲ್ಲಿ ಸಮಾಜವೇ ಬೇರೆ, ಹಾಗೆ ಸಮುದಾಯ ಬೇರೆ, ಸಂಘ ಬೇರೆ, ಸಂಸ್ಥೆ ಬೇರೆ, ಸಮೂಹ ಬೇರೆ. ಜನಸಾಮಾನ್ಯರು ಕೆಲವೊಂದು ಪದಗಳಿಗೆ ಸೀಮಿತವಾದಂಥ ಅರ್ಥವನ್ನು ನೀಡ್ತಾರೆ. ಆದರೆ ಅಕಾರ್ಡಿಂಗ್ ಟು sociology, entire human world is society. It is not confined to only Brahmins, Vakkaligas, etc. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಸಮಾಜಶಾಸ್ತ್ರದ ದೃಷ್ಟಿಯಲ್ಲಿ ಸಮಾಜ ಎನ್ನುವಂಥದ್ದು ಇಡೀ ಮಾನವ ಜಗತ್ತನ್ನು ಪ್ರತಿನಿಧಿಸುವಂಥ ಒಂದು ವಿಶಾಲವಾದಂಥ ಒಂದು ಪರಿಕಲ್ಪನೆ. ಹಾಗಿದ್ದಾಗ ಈಗ ನಾವು ತಿಳ್ಕೊಳ್ಬೇಕಾಗಿರುವಂಥ ಒಂದು ಮಹತ್ವದ ವಿಷಯ ಅಂದರೆ ಪರಿಕಲ್ಪನೆ ಎಂದರೇನು. ನೋಡಿ ವಿದ್ಯಾರ್ಥಿಗಳಿಗೆ, ವಾಟ್ ಈಸ್ ಕಾನ್ಸೆಪ್ಟ್ ಎನ್ನುವಂಥ ಒಂದು ಮಹತ್ವದ ಪ್ರಶ್ನೆ ಇಲ್ಲಿ ಬರ್ಬೋದು. ಎ ಕಾನ್ಸೆಪ್ಟ್ ಈಸ್ ಎ ವರ್ಡ್. ಕಾನ್ಸೆಪ್ಟ್ ಈಸ್ ಅ ವರ್ಡ್ ಆರ್ set of words that expresses general idea concerning the nature of something or the relations between things. ಪರಿಕಲ್ಪನೆ ಎಂದರೆ ಯಾವುದಾದರೊಂದು ವಸ್ತುವಿನ ಸ್ವರೂಪದ, ಯಾವುದಾದರೊಂದು ವಸ್ತುವಿನ ಸ್ವರೂಪದ ಅಥವಾ ವಸ್ತುಗಳ ನಡುವಿನ ಸಂಬಂಧಗಳ ಕುರಿತಾಗಿರುವ ಸಾಮಾನ್ಯ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಪದ ಅಥವಾ ಪದ ಸಮುಚ್ಚಯವೇ ಪರಿಕಲ್ಪನೆ. ಪ್ರಿಯ ವಿದ್ಯಾರ್ಥಿಗಳೇ, ಪರಿಕಲ್ಪನೆ ಅಂತ ಕೇಳಿದಾಗ ನಿಮ್ಮ ಉತ್ತರ ಹೀಗಿರಬೇಕು. ಈಗಾಗಲೇ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು ಏನು ಬರಬೇಕು? ಎ ಕಾನ್ಸೆಪ್ಟ್ ಈಸ್ ಎ ವರ್ಡ್ ಆರ್ ಸೆಟ್ ಆಫ್ ವರ್ಡ್ಸ್ that expresses a general idea regarding or concerning the nature of something or the relations between things. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಯಾವುದಾದರೂ ಒಂದು ವಸ್ತುವಿನ ಸ್ವರೂಪದ ಅಥವಾ ವಸ್ತುಗಳ ನಡುವಿನ ಸಂಬಂಧಗಳ ಕುರಿತಾಗಿರುವ ಸಾಮಾನ್ಯ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಪದ ಅಥವಾ ಪದಗಳ ಸಮುಚ್ಚಯ, ಹಲವಾರು ಪದಗಳ ಸಮುಚ್ಚಯ, ಅದೇ ಪರಿಕಲ್ಪನೆ. In this chapter, we are going to discuss 6 main concepts. ಈ ಒಂದು ಅಧ್ಯಾಯದಲ್ಲಿ ನಾವು 6 ಬಹುಮುಖ್ಯ ಪರಿಕಲ್ಪನೆಗಳನ್ನು ಇಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇವೆ. ಒಂದು, ಸೊಸೈಟಿ. ಎರಡನೇದು, ಕಮ್ಯುನಿಟಿ.
ಮೂರು ಅಸೋಸಿಯೇಷನ್, 4 ಇನ್ಸ್ಟಿಟ್ಯೂಷನ್ ಸಂಘ ಸಂಸ್ಥೆಗಳು, ಸೋಷಿಯಲ್ ಗ್ರೂಪ್ಸ್, ಸೋಷಿಯಲ್ ಕಂಟ್ರೋಲ್, ಸಾಮಾಜಿಕ ಸಮೂಹಗಳು, ಸಾಮಾಜಿಕ ನಿಯಂತ್ರಣ. ನೋಡಿ, ಸಾಮಾಜಿಕ ಸಮೂಹಗಳು, ಸಾಮಾಜಿಕ ನಿಯಂತ್ರಣ. ಇಲ್ಲಿ ಸಾ ಅಂತ ಬರ್ದೇನೆ, ಅದು ಸಾಮಾಜಿಕ. ಈ ಒಂದು ಅಧ್ಯಾಯದಲ್ಲಿ ನಾವು ವಿಶ್ಲೇಷಣೆ ಮಾಡಬೇಕಾಗಿರುವಂತಹ ಮುಖ್ಯ ಪರಿಕಲ್ಪನೆಗಳು: ಸಮಾಜ, ಸಮುದಾಯ, ಸಂಘ, ಸಂಸ್ಥೆಗಳು, ಸಾಮಾಜಿಕ ಸಮೂಹಗಳು, ಸಾಮಾಜಿಕ ನಿಯಂತ್ರಣ. ಇಲ್ಲಿ ನನಗೆ ಸಿಕ್ಕಿರುವಂಥ ಒಂದು ಅವಕಾಶ ಈ 2 ಪರಿಕಲ್ಪನೆಗಳು, ಸಮಾಜ ಮತ್ತು ಸಮುದಾಯ ಎನ್ನುವಂಥ ಪರಿಕಲ್ಪನೆಗಳ ಬಗ್ಗೆ ನಾನಿಲ್ಲಿ ನಿಮಗೆ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೇನೆ. ನೋಡಿ, ಈ ನಮ್ಮ ಅಧ್ಯಯನ, ಸಮಾಜಶಾಸ್ತ್ರ ಅಧ್ಯಯನ ಆರಂಭವಾಗೋದೆ ಮಾನವ ಸಮಾಜ ಜೀವಿ, ಮ್ಯಾನ್ ಈಸ್ ಎ ಸೋಷಿಯಲ್ ಆ್ಯನಿಮಲ್ ಎನ್ನುವಂಥ ಸ್ಟೇಟ್ಮೆಂಟಿಂದಲೇ ನಮ್ಮ ಸಮಾಜಶಾಸ್ತ್ರದ ಅಧ್ಯಯನ ಆರಂಭ. ಈ ಮಾನವ ಸಮಾಜ ಜೀವಿ ಎನ್ನುವಂಥ ಮಾತನ್ನು ಅರಿಸ್ಟಾಟಲ್ರವರು ಶತಮಾನಗಳ ಹಿಂದೆ ಹೇಳಿದ್ದಾರೆ. ಮ್ಯಾನ್ ಈಸ್ ಅ ಸೋಷಿಯಲ್ ಆ್ಯನಿಮಲ್. ಅರಿಸ್ಟಾಟಲ್ ಸೆಡ್ ದಿಸ್ ಸೆಂಚುರಿ ಆಗೋ. ಇಲ್ಲಿ ಬರ್ಬೋದು ವಿದ್ಯಾರ್ಥಿಗಳಿಗೆ ಪ್ರಶ್ನೆ: ಪರಿಕಲ್ಪನೆ ಎಂದರೇನು? ವಾಟ್ ಈಸ್ ಕಾನ್ಸೆಪ್ಟ್? ನೇಮ್ ಎನಿ 2 ಕಾನ್ಸೆಪ್ಟ್ಸ್ ಸೋಷಿಯಾಲಜಿ. ನೇಮ್ ಎನಿ 2 ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸೋಷಿಯಾಲಜಿ. ಯಾವುದನ್ನು ಕೂಡ ವಿದ್ಯಾರ್ಥಿಗಳು ಬರ್ಬೋದು. ಯಾವುದಾದ್ರೂ 2 ಮೂಲಭೂತ ಪರಿಕಲ್ಪನೆಗಳನ್ನು ಹೆಸರಿಸಿ. ಒಂದು ಸಮಾಜ ಬರಿಬೋದು, ಸಮುದಾಯ ಬರಿಬೋದು, ಸಂಘ ಬರಿಬೋದು, ಸಂಸ್ಥೆಗಳು ಬರ್ಬೋದು. ಸೊ ಯಾವುದೋ ಇದರಲ್ಲಿ ಯಾವುದೇ 2 ವಿದ್ಯಾರ್ಥಿಗಳು ಬರಿಬೋದು. 2 ಅಂಕ ಕೇಳಿದ್ರೆ. ಸೊ 1 ಅಂಕಕ್ಕೂ ಕೂಡ ಯಾವುದಾದ್ರೂ ಒಂದು ಪರಿಕಲ್ಪನೆಯನ್ನು ಹೆಸರಿಸಿ ಅಂತ ಕೇಳ್ಬೋದು. ಇನ್ನು ಮಾನವ ಸಮಾಜ ಜೀವಿ ಎಂದವರು ಯಾರು? ನೋಡಿ, ಈ ರೀತಿಯ ಪ್ರಶ್ನೆ ಕೂಡ ಬರ್ಬೋದು. ಮಾನವ ಸಮಾಜ ಜೀವಿ ಎನ್ನುವಂತಹ ಮಾತನ್ನು ಅರಿಸ್ಟಾಟಲ್ರವರು ಹಲವಾರು ವರ್ಷಗಳ ಹಿಂದೆಯೇ ಅವರು ಹೇಳಿದ್ದಾರೆ. ಹೀಗಾಗಿ ಈ ಸಮಾಜ ಎನ್ನುವಂಥದ್ದು ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಒಂದು. ಮ್ಯಾನ್ ಆ್ಯಂಡ್ ಸೊಸೈಟಿ, ದೇ ಆರ್ ದ 2 faces ಆಫ್ ದ ಸೇಮ್ ಕಾಯಿನ್. ಇದರ ಅರ್ಥ ಇಷ್ಟೇ: ಮಾನವ ಮತ್ತು ಸಮಾಜ ಒಂದೇ ನಾಣ್ಯದ 2 ಮುಖಗಳು. There is no society. There is no society without man. Man cannot survive without society. Man cannot live alone. ಮಾನವ ಮತ್ತು ಸಮಾಜ ಒಂದೇ ನಾಣ್ಯದ 2 ಮುಖಗಳು. ಮಾನವನಿಂದ ಸಮಾಜ, ಹಾಗೆ ಸಮಾಜವಿಲ್ಲದೆ ಮನುಷ್ಯ ಇಲ್ಲಿ ಬದುಕುವಂಥದ್ದು ಕಷ್ಟ. ಮ್ಯಾನ್ ಕ್ಯಾನಾಟ್ ಲಿವ್ ಇನ್ ಐಸೋಲೇಷನ್. ಮನುಷ್ಯ ಒಬ್ಬಂಟಿಯಾಗಿ ಏಕಾಂಗಿಯಾಗಿ ಬದುಕೋದು ಸಾಧ್ಯ ಇಲ್ಲ.
ಸಮಾಜ ಬೇಕೇ ಬೇಕು. ಆತನ ಸರ್ವತೋಮುಖ ವ್ಯಕ್ತಿತ್ವದ ಬೆಳವಣಿಗೆಯಾಗಿ ಓವರಾಲ್ ಡೆವಲಪ್ಮೆಂಟ್ ಆಫ್ ಹಿಸ್ ಪರ್ಸ್ನಾಲಿಟಿ ಆಗಬೇಕಾದ್ರೆ, ಸರ್ವತೋಮುಖ ಬೆಳವಣಿಗೆ ಆಗಬೇಕಾದ್ರೆ ಈ ಸಮಾಜದ ಮಧ್ಯದಲ್ಲೇ ನಾವು ಬದುಕಬೇಕು, ಸಮೂಹಗಳ ಮಧ್ಯದಲ್ಲೇ ನಾವು ಜೀವನ ನಡೆಸಬೇಕು. ಸಮಾಜ ಅಂದರೆ ಬೇರೇನೂ ಅಲ್ಲ, ಇಟ್ ಈಸ್ ಎ ಗ್ರೂಪ್ ಆಫ್ ಗ್ರೂಪ್ಸ್. ಸಮಾಜ ಅಂದರೆ ಇದೊಂದು ಸಮೂಹಗಳ ಸಮೂಹ. ಇದೊಂದು ಸಮೂಹವೇ, ಹಲವಾರು ಸಮೂಹಗಳು ಸೇರಿ ಒಂದು ಬೃಹತ್ ಸಮಾಜದ ನಿರ್ಮಾಣ ಆಗಿದೆ. ಹೀಗಾಗಿ ಏಕಾಂಗಿತನದಲ್ಲಿ ಯಾವುದೇ ವ್ಯಕ್ತಿ ಬೆಳೆದರೆ ಆತನಲ್ಲಿ ವ್ಯಕ್ತಿತ್ವದ ವಿಕಸನ ಆಗೋದಿಲ್ಲ. ಮ್ಯಾನ್ ಬಿಕಮ್ಸ್ ಮ್ಯಾನ್ ಓನ್ಲಿ ಅಮಾಂಗ್ ಮೆನ್. ಮಾನವರ ಮಧ್ಯದಲ್ಲಿದ್ದಾಗ ಮಾತ್ರ ಮಾನವನಾಗಲಿಕ್ಕೆ ಸಾಧ್ಯ ಇದೆ. ಮಾನವ ಸಮಾಜದ ಮಧ್ಯದಲ್ಲಿ ಇರಬೇಕು ಅಥವಾ ಸಮೂಹಗಳ ಮಧ್ಯದಲ್ಲಿ ವಾಸಿಸಬೇಕು, ಆಗ ಮಾತ್ರ ಆತ ಮಾನವನಾಗಲಿಕ್ಕೆ ಸಾಧ್ಯ ಎಂಬುದನ್ನು ಒಂದು ಉದಾಹರಣೆಯೊಂದಿಗೆ ನಿಮಗಿಲ್ಲಿ ಹೇಳ್ತೇನೆ. ತೋಳ ಮಕ್ಕಳ ಉದಾಹರಣೆ, ಎಕ್ಸಾಂಪಲ್ ಆಫ್ ವೂಲ್ಫ್ ಚಿಲ್ಡ್ರನ್. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಮನುಷ್ಯರ ಮಧ್ಯದಲ್ಲಿದ್ದಾಗ ಮಾತ್ರ ಮಾನವರ ಮಧ್ಯದಲ್ಲಿದ್ದಾಗ ಮಾತ್ರ ಮಾನವನಾಗಲಿಕ್ಕೆ ಸಾಧ್ಯ ಇದೆ. ಮಾನವ ಸಮಾಜವನ್ನು, ಮಾನವ ಸಮೂಹವನ್ನು ಬಿಟ್ಟು ಬದುಕಿದ್ರೆ ಆತ ಸಾಮಾಜಿಕ ವ್ಯಕ್ತಿ ಆಗಲಾರ. ಸೋಷಿಯಲ್ ಬೀಯಿಂಗ್ ಆಗಬೇಕಾದ್ರೆ ಮಾನವರ ಮಧ್ಯದಲ್ಲೇ ಬದುಕಬೇಕು, ಸಮೂಹಗಳ ಮಧ್ಯದಲ್ಲೇ ಬದುಕಬೇಕು. ಸಮೂಹವೇ ಸಮಾಜದ ಹೊರತಾಗಿ ವ್ಯಕ್ತಿ ಬೆಳೆದರೆ ವ್ಯಕ್ತಿತ್ವದ ವಿಕಸನ ಆಗೋದಿಲ್ಲ. ನೋಡಿ, ಇದಕ್ಕೆ ಒಂದು ತೋಳ ಮಕ್ಕಳ ಒಂದು ಉದಾಹರಣೆಯನ್ನು ನಿಮಗೆ ಹೇಳ್ತಾ ಇದ್ದೇನೆ. 1920 ಅಕ್ಟೋಬರ್ 6ರ ಮುಂಜಾನೆ ಮಿಡ್ನಾಪುರದ, ಪಶ್ಚಿಮ ಬಂಗಾಳದ ಮಿಡ್ನಾಪುರ ಎಂಬಲ್ಲಿ ಒಂದು ಕ್ರೈಸ್ತ ಧರ್ಮಕ್ಕೆ ಒಂದು ಸೇರಿದ ಚರ್ಚ್ ಇದೆ. ಚರ್ಚ್ ಇರುವಂಥದ್ದೇ ಕ್ರೈಸ್ತ ಧರ್ಮದ್ದು. ಅಲ್ಲಿ ಆ ಚರ್ಚ್ಗೆ ಆಂಗ್ಲೋ ಇಂಡಿಯನ್ ಗೆಸ್ಟ್ ಬಂದಿದ್ದರು. 1920 ಅಕ್ಟೋಬರ್ 6ರಂದು ಬೆಳಗ್ಗೆ ಅಲ್ಲಿನ ಚರ್ಚಿನ ಪಾದ್ರಿ ಜಾನ್ ಮತ್ತು ಆಂಗ್ಲೋ ಇಂಡಿಯನ್ ಗೆಸ್ಟು ವಾಕಿಂಗ್ ಹೋದರು ಫಾರೆಸ್ಟ್ ಏರಿಯಾದಲ್ಲಿ. ಹಾಗೆ ಅವರು ಒಂದು ವಿಚಿತ್ರವಾದಂತಹ ನಂಬಲಿಕ್ಕೆ ಸಾಧ್ಯವಿಲ್ಲದಂಥ ಒಂದು ಘಟನೆಯನ್ನು ನೋಡ್ತಾರೆ. ಏನದು? 2 ಮಾನವ ಮಕ್ಕಳುಗಳು ಈ ತೋಳಗಳ ಜೊತೆಗೆ ಆಟ ಆಡುವಂಥದ್ದು ಗೊತ್ತಾಯಿತು. ಆಶ್ಚರ್ಯ ಆಯಿತು ಅವರಿಗೆ. ಏನಾದರೂ ಮಾಡಿ ಈ ಮಕ್ಕಳನ್ನು ಬದುಕಿಸ್ಬೇಕು, ಜೀವಂತವಾಗಿ ಬದುಕಿಸ್ಬೇಕು. ತೋಳ ಗುಹೆಯಲ್ಲಿ ದೊಡ್ಡ ದೊಡ್ಡ ತೋಳಗಳಿದ್ವು. ಅಲ್ಲಿ ಹೋದರೆ ಅಪಾಯ ಅನ್ನೋದನ್ನು ಅರಿತಂಥ ಅವರು ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೆ ರಕ್ಷಣೆ ಮಾಡಬೇಕು ಅಂತ ಅಲ್ಲಿಯ ಮೂಲ ಆದಿವಾಸಿಗಳ ಸಹಾಯವನ್ನು ಪಡ್ಕೊಳ್ತಾರೆ. ಆದಿವಾಸಿಗಳು ಏನು ಮಾಡ್ತಾರೆ, ಆ ತೋಳ ಗುಹೆಯ ಸುತ್ತ ಇದ್ದಂಥ ಕಾಡಿಗೆ ಬೆಂಕಿ ಹಚ್ಚಿಸ್ತಾರೆ. ಆಗ ದೊಡ್ಡ ದೊಡ್ಡ ತೋಳಗಳು ಓಡಿ ಹೋದಾಗ ಉರಿಯುವ ಬೆಂಕಿಯ ಜ್ವಾಲೆಯನ್ನು ಕಂಡು ಈ ಮರಿ ತೋಳಗಳ ಜೊತೆಗೆ ಈ ಮಕ್ಕಳು ಆಡ್ತಾ ಇರ್ತಾರೆ. ತದನಂತರ ಆ ಮಕ್ಕಳನ್ನು ಕರೆತಂದು ಚರ್ಚಿಗೆ ಆಸ್ಪತ್ರೆಗೆ ಕರೆತರ್ತಾರೆ. ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾರೆ. ತದನಂತರ ಚರ್ಚ್ನಲ್ಲಿ ಕಮಲಾ ಮತ್ತು ಅಮಲಾ ಅಂತ ಹೆಸರಿಡ್ತಾರೆ. ದೊಡ್ಡವಳು ಕಮಲ, ಅವಳಿಗೆ 8 ವರ್ಷ ವಯಸ್ಸು. ಅಮಲಾನಿಗೆ 1.5 ವರ್ಷ ವಯಸ್ಸು. ಅಮಲ ಕೆಲವೇ ದಿನಗಳಲ್ಲಿ ಸಾವನ್ನಪ್ತಾಳೆ. ಕಮಲ ತದನಂತರದ 9 ವರ್ಷಗಳ ಕಾಲ ಚರ್ಚ್ನಲ್ಲಿ ಮಾನವರ ಮಧ್ಯದಲ್ಲಿ ಜೀವನವನ್ನು ಕಳೀತಾಳೆ. ಆರಂಭದಲ್ಲಿ ತೋಳಗಳಂತೆ ಅವರ ವರ್ತನೆ ಇತ್ತು. ತೋಳಗಳಂತೆ ನೀರು ಕುಡಿತಾ ಇದ್ರು. ಡ್ರೆಸ್ ಇರಲಿಲ್ಲ. ತೋಳಗಳಂತೆ ಚತುಷ್ಪಾದಿಯಾಗಿ ನಡೀತಾ ಇದ್ರು. ಯೂಸಿಂಗ್ 2 ಹ್ಯಾಂಡ್ಸ್ ಲೆಗ್ಸ್. ಪ್ರಾಣಿಗಳಂತೆ ಈ ಕೈಗಳನ್ನು ಕೂಡ ಕಾಲುಗಳಂತೆ ಚತುಷ್ಪಾದಿಯಾಗಿ ಬಳಸ್ಕೊಳ್ತಾ ಇದ್ರು. ಅವರ ವರ್ತನೆ ಯಥಾವತ್ ತೋಳಗಳಂತೆ ಇತ್ತು. ತದನಂತರ ಅವ್ರನ್ನ ಚರ್ಚ್ಗೆ ಕರೆತಂದು ಅಮಲ ಅಂತ ಹೆಸರಿಟ್ಟು ಚರ್ಚ್ನಲ್ಲಿ ಅವ್ರನ್ನ ಬೆಳೆಸಿದಾಗ, ಮಾನವರ ಮಧ್ಯದಲ್ಲಿ ಆ ಮಕ್ಕಳು ಬೆಳೆದಾಗ, ಕಮಲ ಎನ್ನುವಳು ಮಾನವ ಭಾಷೆಯನ್ನು ಕಲ್ತ್ಕೊಂಡ್ಳು, ಡ್ರೆಸ್ ಹಾಕೋದನ್ನು ಕಲ್ತ್ಕೊಂಡ್ಳು,
ಬೇಯಿಸಿದ ಆಹಾರವನ್ನು ತಿನ್ನೋದನ್ನು ಕಲ್ತ್ಕೊಂಡ್ಳು. ನೋಡಿ, ಲೋಟದಲ್ಲಿ ನೀರು ಕುಡಿಯೋದನ್ನು ಕಲ್ತ್ಕೊಂಡ್ಳು. ಇದೆಲ್ಲ ಏನು ಸೂಚಿಸ್ತಾ ಇದೆ ಅಂದರೆ, ಮನುಷ್ಯರ ಮಧ್ಯದಲ್ಲಿದ್ದಾಗ ಮಾತ್ರ ಮನುಷ್ಯನಾಗಬಲ್ಲ, ಸಮಾಜದ ಮಧ್ಯದಲ್ಲಿರಬೇಕು. ನಾವೆಲ್ಲ ಇವತ್ತು ಮನುಷ್ಯರಾಗಿದ್ದೇವೆ ಅಂದರೆ ನಾವು ಸಮಾಜದ ಮಧ್ಯದಲ್ಲಿ ಬೆಳೆದಿದ್ದೇವೆ, ಸಮೂಹಗಳ ಮಧ್ಯದಲ್ಲಿ ನಾವು ಜೀವನವನ್ನು ನಡೆಸ್ತಾ ಇದ್ದೇವೆ ಅನ್ನುವಂಥದ್ದೇ ಬಹಳ ಪ್ರಮುಖವಾದಂಥ ಒಂದು ಸಂಗತಿ. ಹೀಗಾಗಿ ಸಮಾಜ ಎನ್ನುವಂಥದ್ದು ಏನಿದೆ, ಇದು ಬಹಳ ಪ್ರಮುಖವಾದಂತಹ ಒಂದು ಪರಿಕಲ್ಪನೆ. ಸಮಾಜಶಾಸ್ತ್ರ ಸಮಾಜವನ್ನು ಬಿಟ್ಟಿಲ್ಲ. ಸೋಷಿಯಾಲಜಿ ಈಸ್ ಎ ಸೈನ್ಸ್ ಆಫ್ ಹ್ಯೂಮನ್ ಸೊಸೈಟಿ. Sociology is a science of social institutions. Sociology is a science of social groups. Science of social behavior. ಹೀಗೆ ಪ್ರಥಮ ಅಧ್ಯಾಯದಲ್ಲಿ ನೀವು ಸಮಾಜಶಾಸ್ತ್ರ ಅಂದರೆ ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನ, ಸಾಮಾಜಿಕ ಸಮೂಹಗಳ ವಿಜ್ಞಾನ, ಸಮಾಜದ ಸಾಮಾನ್ಯ ವಿಜ್ಞಾನ, ಹಲವಾರು ವ್ಯಾಖ್ಯೆಗಳನ್ನು ಕೇಳಿದ್ದೇವೆ. ಹೀಗಾಗಿ ಸಮಾಜದ ಪರಿಚಯವಿಲ್ಲದೆ ಸಮಾಜಶಾಸ್ತ್ರದ ಅಧ್ಯಯನ ಪೂರ್ತಿ ಆಗಲಿಕ್ಕೆ ಆಗೋದಿಲ್ಲ. ವಿದೌಟ್ ದ ನಾಲೆಜ್ ಆಫ್ ಸೊಸೈಟಿ ವಿ ಕಾಂಟ್ ಅಂಡರ್ಸ್ಟ್ಯಾಂಡ್ ಸೋಷಿಯಾಲಜಿ ಕ್ಲಿಯರ್ಲಿ. ಹೀಗಾಗಿ ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳು ಈ ಸಮಾಜ ಎನ್ನುವಂಥ ಪರಿಕಲ್ಪನೆ ಬಗ್ಗೆ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯವಾದದ್ದು. ಈಗ ಸಮಾಜ, ಹೌ ಇಸ್ ದ ಟರ್ಮ್ ಸೊಸೈಟಿ ಡಿರೈವ್ಡ್? ಇಲ್ಲಿ ಬರುವಂಥ ಪ್ರಶ್ನೆ, ಸಮಾಜ ಎಂಬ ಪದ ಹೇಗೆ ಉತ್ಪತ್ತಿಯಾಗಿದೆ? ಹೌ ಇಸ್ ದ ಟರ್ಮ್ ಸೊಸೈಟಿ ಡಿರೈವ್ಡ್? The term society is derived from the Latin root socius. ಸಮಾಜ ಎಂಬ ಶಬ್ದ ಲ್ಯಾಟಿನ್ ಮೂಲದ ಸೋಷಿಯಸ್ ಎಂಬ ಶಬ್ದದಿಂದ ಆಯ್ದುಕೊಳ್ಳಲಾಗಿದೆ ಅಥವಾ ಬಂದಿದೆ. ಸಮಾಜ ಎಂಬ ಶಬ್ದವನ್ನು ಲ್ಯಾಟಿನ್ ಮೂಲದ ಸೋಷಿಯಸ್ ಎಂಬ ಶಬ್ದದಿಂದ ಆಯ್ದುಕೊಳ್ಳಲಾಗಿದೆ. The term society is derived from the Latin root socius, which means companionship or friendship. This is enough. How is the term society derived? ಒಂದೆರಡು ಅಂಕಕ್ಕೆ ಇದನ್ನು ಕೇಳಬಹುದು. ಹೇಗೆ ಉತ್ಪತ್ತಿಯಾಗಿದೆ ಒಂದು ಅಂಕಕ್ಕೆ ಬರಬಹುದು. ಸಮಾಜ ಎಂಬ ಪದವನ್ನು ಲ್ಯಾಟಿನ್ ಭಾಷೆಯ ಸೋಷಿಯಸ್ ಎಂಬ ಮೂಲದಿಂದ ಆಯ್ದುಕೊಳ್ಳಲಾಗಿದೆ. ಸೋಷಿಯಸ್ ಎಂದರೆ ಒಡನಾಡಿತನ ಅಥವಾ ಗೆಳೆತನ ಎಂದರ್ಥ. ನೋಡಿ, ಅಥವಾ ಗೆಳೆತನ. ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು ಹೇಗೆ ಬರಬೇಕು ಅನ್ನೋದನ್ನು ಹೇಳಿದ್ದೇನೆ. ದ ಟರ್ಮ್ ಸೊಸೈಟಿ ಈಸ್ ಟೇಕನ್ ಫ್ರಾಮ್ ಆರ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ರೂಟ್ ಸೋಷಿಯಸ್, ವಿಚ್ ಮೀನ್ಸ್ ಕಂಪ್ಯಾನಿಶಿಪ್ ಆರ್ ಫೆಲೋಶಿಪ್. ಬಹುತೇಕ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ನಮ್ಮಲ್ಲಿ ಇರುವಂಥದ್ದು, ಹಾಗಾಗಿ ನಾನು ಇಲ್ಲಿ ಹೆಚ್ಚು ಆ ಕನ್ನಡ ಮಾಧ್ಯಮಕ್ಕೆ ಒತ್ತು ಕೊಡ್ತಾ ಇದ್ದೇನೆ. ಸಮಾಜ ಎಂಬ ಪದದ ಅರ್ಥವೇನು, ಸೊಸೈಟಿ ಎಂಬ ಪದದ ಅರ್ಥ ಏನು ಅಂತ ಕೇಳಬಹುದು. ಅಥವಾ ಸಮಾಜ ಎಂಬ ಪದ ಹೇಗೆ ಉತ್ಪತ್ತಿಯಾಗಿದೆ? ಸಮಾಜ ಅಥವಾ ಸೊಸೈಟಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೋಷಿಯಸ್ ಎಂಬ ಮೂಲದಿಂದ ಬಂದಿದೆ ಅಥವಾ ವ್ಯುತ್ಪತ್ತಿಯಾಗಿದೆ. ಸೋಷಿಯಸ್ ಎಂದರೆ ಒಡನಾಡಿತನ ಅಥವಾ ಗೆಳೆತನ ಎಂದರ್ಥ. ನೋಡಿ, ಇಷ್ಟು ನಿಮ್ಮ ಉತ್ತರ ಇರಬೇಕು. ಹಾಗಾದ್ರೆ ಇಲ್ಲಿ ಬರುವಂಥ ಇನ್ನೊಂದು ಪ್ರಶ್ನೆ, ವಾಟ್ ಈಸ್ ಸೊಸೈಟಿ? ಸಮಾಜ ಅಂದರೆ ಏನು? ಒಡನಾಡಿಗಳ ಒಡನಾಟದಿಂದ ಒಟ್ಟುಗೂಡಿರುವ ವ್ಯವಸ್ಥೆಯ ಸಮಾಜ. ನೋಡಿ, ಮತ್ತೊಮ್ಮೆ ಕೇಳಿ,
ಒಡನಾಡಿಗಳ ಒಡನಾಟದಿಂದ ಒಟ್ಟುಗೂಡಿರುವ ವ್ಯವಸ್ಥೆಯೇ ಸಮಾಜ. ಅಥವಾ ಹೀಗೂ ಬರೀಬಹುದು, ಮಾನವರೆಲ್ಲರೂ ಸಹಜೀವನವನ್ನು ನಡೆಸುತ್ತಾ ಕೂಡಿ ಬಾಳುವ ವ್ಯವಸ್ಥೆ ಸಮಾಜ. ಯಾವುದು ಒಂದನ್ನು ಬರ ಸಾಕು. ಒಡನಾಡಿಗಳ ಒಡನಾಟದಿಂದ ಒಟ್ಟುಗೂಡಿರುವ ವ್ಯವಸ್ಥೆ ಸಮಾಜ. ಇನ್ನು ಇಂಗ್ಲಿಷ್ ಇಲ್ಲಿ ಬರೆಯುವಂಥ ವಿದ್ಯಾರ್ಥಿಗಳು, ಸೊಸೈಟಿ ಈಸ್ ಎ ಗ್ರೂಪ್ ಆಫ್ ಕಂಪ್ಯಾನಿಯನ್ಸ್ ಹೂ ಲಿವ್ ಇನ್ ಕಂಪ್ಯಾನಿಯನ್ಶಿಪ್. ಮತ್ತೊಮ್ಮೆ ಕೇಳಿ, ಸೊಸೈಟಿ ಈಸ್ ಎ ಗ್ರೂಪ್ ಆಫ್ ಕಂಪ್ಯಾನಿಯನ್ಸ್ ಹೂ ಲಿವ್ ಇನ್ ಕಂಪ್ಯಾನಿಯನ್ಶಿಪ್. ಸೊ ಇನ್ ಅದರ್ ವರ್ಡ್ಸ್ ಹೇಗೆ ನೀವು ಬರೀಬೋದು? ಸೊಸೈಟಿ ಈಸ್ ಎ ಕೋಎಕ್ಸಿಸ್ಟೆನ್ಸ್. ಸೊಸೈಟಿ ಈಸ್ ಎ ಕೋಎಕ್ಸಿಸ್ಟೆನ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಹೂ ಲಿವ್ ಟುಗೆದರ್. ಹೀಗೆ ಸಹಜೀವನವನ್ನು ನಡೆಸುತ್ತಾ ಮಾನವರು ಬದುಕುವಂತಹ ಒಂದು ವ್ಯವಸ್ಥೆ ಏನಿದೆ ಅದು ಸಮಾಜ. ಈ ಸಮಾಜದ ಬಗ್ಗೆ ನೀವು ಇನ್ನೂ ಸರಿಯಾಗಿ ಅರ್ಥೈಸಿಕೊಳ್ಬೇಕಾದ್ರೆ ಇಲ್ಲಿ ವ್ಯಾಖ್ಯೆಗಳನ್ನು, ಡೆಫಿನೇಷನ್ಸ್ ನೋಡಬೇಕು. ವ್ಯಾಖ್ಯೆಗಳು, ಮ್ಯಾಕೆವರ್, MACIVER, ಮ್ಯಾಕ್ಹೈವರ್, ಕನ್ನಡದಲ್ಲಿ ಮ್ಯಾಕ್ಹೈವರ್. ಬಹಳ ಸುಂದರವಾದಂಥ ಒಂದು ವ್ಯಾಖ್ಯಾನವರು ನೀಡಿದ್ದಾರೆ. ಸೊಸೈಟಿ ಈಸ್ ಎ ವೆಬ್ ಆಫ್ ಸೋಷಿಯಲ್ ರಿಲೇಷನ್ಸ್. ನೋಡಿ, ಒಂದೇ ಸೆಂಟೆನ್ಸ್ನಲ್ಲಿ ವ್ಯಾಖ್ಯೆ. ಸೊಸೈಟಿ ಈಸ್ ಎ ವೆಬ್ ಆಫ್ ಸೋಷಿಯಲ್ ರಿಲೇಷನ್ಸ್. ಕೇಳ್ಬೋದು, ಸಮಾಜದ ಮೇಲಿನ ಮೆಕೆವರ್ ಅವರ ವ್ಯಾಖ್ಯಾನ ಕೊಡಿ. ರೈಟ್ ದ ಡೆಫಿನೇಷನ್ ಆಫ್ ಮೆಕೆವರ್ ಸೊಸೈಟಿ ರಿಗಾರ್ಡಿಂಗ್ ಸೊಸೈಟಿ. ಅಥವಾ ಸಾಮಾಜಿಕ ಸಂಬಂಧಗಳ ಬಲೆಯ ಸಮಾಜ ಎಂದವರು ಯಾರು? ಹೂ ಸೆಡ್ ದಿಸ್? Society is a web of social relations. Who said this? Answer, ಮ್ಯಾಕೆವರ್. ಇನ್ನು ಇಲ್ಲಿ ಬರುವಂಥ ಮತ್ತೊಂದು ಪ್ರಶ್ನೆ, ಸಾಮಾಜಿಕ ಸಂಬಂಧಗಳು ಅಂದ್ರೆ ಏನು? ವಾಟ್ ಡು ಮೀನ್ ಬೈ ಸೋಷಿಯಲ್ ರಿಲೇಷನ್ಸ್? ನೋಡಿ, ಸಾಮಾಜಿಕ ಸಂಬಂಧಗಳು ಅಂದ್ರೆ ಏನು? ಸೋಷಿಯಲ್ ರಿಲೇಷನ್ಸ್ ಈಸ್ ನಥಿಂಗ್ ಬಟ್, social relation is nothing but the reciprocal relation or contact between two or more individuals. It is a reciprocal relation or reciprocal contact between two or more individuals. Once again, ಕೇಳಿ, social relation is the reciprocal relation between two or more individuals. ಇಬ್ಬರು ಇಲ್ಲವೇ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳ ನಡುವಿನ ಪರಸ್ಪರ ಕೊಡು ಮತ್ತು ತೆಗೆದುಕೊಳ್ಳುವ ಸಂಬಂಧವೇ ಸಾಮಾಜಿಕ ಸಂಬಂಧ. ಪ್ರಿಯ ವಿದ್ಯಾರ್ಥಿಗಳೇ, ಪಾಠ ಕೇಳುವಂಥ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಲಲಿತ್ ಲಕ್ಷ್ಮಿ ಭಟ್ರವರು ಪ್ರಥಮ ಅಧ್ಯಾಯ ಪಾಠ ಮಾಡುವಾಗ ಹೇಳಿದ್ದಾರೆ, ಒಂದು ನೋಟ್ಬುಕ್ಕು ಮತ್ತು ಪೆನ್ನನ್ನು ಹಿಡ್ಕೊಂಡಿಟ್ಟರೆ ಭಾಳ ಒಳ್ಳೆಯದಂತ. ಆ ರೀತಿಯಲ್ಲಿ ಕೇಳಿದ್ರೆ ಇದನ್ನೆಲ್ಲ ನೀವು ಇಲ್ಲಿ ಬರೆದುಕೊಳ್ತಾ ಹೋಗ್ಬೋದು. ನೋಡಿ, ಇಲ್ಲಿಯವರೆಗೆ ಬಂದ ಪ್ರಶ್ನೆಗಳು. ಪರಿಕಲ್ಪನೆ ಎಂದರೇನು? ಸಮಾಜಶಾಸ್ತ್ರದ ಯಾವುದಾದ್ರೂ ಎರಡು ಪರಿಕಲ್ಪನೆಗಳನ್ನು ಹೆಸರಿಸಿ. ಸಮಾಜ
ಪದದ ವ್ಯುತ್ಪತ್ತಿಯನ್ನು ತಿಳಿಸಿ. ಅಥವಾ ಸೋಷಿಯಸ್ ಎಂಬುವ ಪದವು ಯಾವ ಭಾಷೆಯ ಮೂಲ ಪದ, ಹೀಗೂ ಕೇಳಬಹುದು. ಇನ್ನು ಸಾಮಾಜಿಕ ಸಂಬಂಧಗಳ ಬಲೆ ಸಮಾಜ ಎಂದವರು ಯಾರು? ಸಾಮಾಜಿಕ ಸಂಬಂಧಗಳು ಎಂದರೇನು? ಇಲ್ಲವೇ ಮೆಕೆವರ್ ಅವರ ಸಮಾಜದ ಮೇಲಿನ ವ್ಯಾಖ್ಯೆಯನ್ನು ನೀಡಿರಿ. ಈ ರೀತಿಯ ಪ್ರಶ್ನೆಗಳು ಬರಬಹುದು. ಹೀಗಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕ್ಲಿಯರ್ ಆಗಿದೆ ಅನಿಸಿದೆ. ಇಲ್ಲಿ ಎಲ್ಲ ವ್ಯಾಖ್ಯೆಗಳನ್ನು ನಾವು ಪ್ರಸ್ತಾಪ ಮಾಡೋಕ್ಕಿಂತ ಕೆಲವೊಂದು ವಿದ್ಯಾರ್ಥಿಗಳಿಗೆ ನೆನಪಿನಲ್ಲಿ ಉಳಿಯುವಂತಹ ಕೆಲವೊಂದು ವ್ಯಾಖ್ಯೆಗಳು ಒಂದೇ ಸಾಲಿನಲ್ಲಿ ವಿದ್ಯಾರ್ಥಿಗಳು ಫಸ್ಟ್ ಇಯರ್ ವಿದ್ಯಾರ್ಥಿಗಳು ಹೇಳಿಕೊಳ್ಳುವಂಥದ್ದು. ಸರ್ ಎಲ್ಲಿ ನೋಡಿದ್ರು ಡೆಫಿನೇಷನ್ಸು, ವ್ಯಾಖ್ಯೆಗಳು ಹೇಗೆ ನೆನಪಿಟ್ಕೊಳ್ಳೋದು ಅಂತ. ಅತ್ಯಂತ ಸರಳವಾಗಿರುವಂಥ ವ್ಯಾಖ್ಯೆಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಭಾಳ ಕಷ್ಟ ಏನಲ್ಲ. ನೋಡಿ, ಸಮಾಜಶಾಸ್ತ್ರದ ಮೇಲೆ ಸ್ವಲ್ಪ ಅಗಸ್ಟ್ ಕೊಂಬ್ರವ್ರ ವ್ಯಾಖ್ಯೆ ಅದು ಸ್ವಲ್ಪ ದೊಡ್ಡದಿರ್ಬೋದು. ಅಲ್ಲಿ ಕೆ ಡೇವಿಸ್ ಏನು ಹೇಳಿದ್ದಾರೆ? ಸೋಷಿಯಾಲಜಿ ಈಸ್ ದ ಜನರಲ್ ಸೈನ್ಸ್ ಆಫ್ ಸೊಸೈಟಿ. ಸಮಾಜದ ಸಾಮಾನ್ಯ ವಿಜ್ಞಾನವೇ ಸಮಾಜಶಾಸ್ತ್ರ. ಡರ್ಕಿಮ್ರು ಹೇಳಿದರೆ ಸಾಮಾಜಿಕ ಸಂಸ್ಥೆಗಳ ವಿಜ್ಞಾನವೇ ಸಮಾಜಶಾಸ್ತ್ರ. ಮ್ಯಾಕ್ಸ್ ವೆಬರ್ ಹೇಳಿದರೆ ಸಾಮಾಜಿಕ ವರ್ತನೆ ವೈಜ್ಞಾನಿಕ ಅಧ್ಯಯನಶಾಸ್ತ್ರವೇ ಸಮಾಜಶಾಸ್ತ್ರ. ಹೀಗಿಂತಹ ಕೆಲವೊಂದು ಒಂದೊಂದೇ ಸಾಲಿನಲ್ಲಿ ಬರುವಂಥ ಇಲ್ಲಿ ಸಮಾಜದ ಬಗ್ಗೆ ಹೇಳೋದಾದರೆ ಸಾಮಾಜಿಕ ಸಂಬಂಧಗಳ ಬಲೆ ಸಮಾಜ, ಮೆಕೆವರ್. ಹಾಗೆ ಇನ್ನೊಂದು ಡೆಫಿನೇಷನು GDM ಖೋಲ್. GDM ಖೋಲ್ ಅವರು ನೀಡಿದಂಥ ವ್ಯಾಖ್ಯೆ: ಒಂದು ಸಮುದಾಯದೊಳಗಿನ ಸಂಘಟಿತ ಸಂಘ ಸಂಸ್ಥೆಗಳ ಸಂಕೀರ್ಣ ವ್ಯವಸ್ಥೆ ಸಮಾಜ ಅಂತ. ಸಂಘಟಿತವಾದಂತಹ ಸಂಘ ಮತ್ತು ಸಂಸ್ಥೆಗಳ ಒಂದು ಸಂಕೀರ್ಣ ವ್ಯವಸ್ಥೆ ಸಮಾಜ ಎನ್ನುವಂಥದ್ದು ಅವರ ಒಂದು ಅಭಿಪ್ರಾಯ. ಸೊಸೈಟಿ ಈಸ್ ಎ ಕಾಂಪ್ಲೆಕ್ಸ್ ಆಫ್ ಆರ್ಗನೈಸ್ಡ್ ಅಸೋಸಿಯೇಷನ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಅಕಾರ್ಡಿಂಗ್ ಟು GDM ಖೋಲ್. ಹೀಗೆ ಇನ್ನೊಂದು ಪ್ರೊಫೆಸರ್ FH ಗಿಡ್ಡಿಂಗ್ಸ್ರವರು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಜೊತೆಗೂಡಿ ಇರಬಹುದಾದ ವ್ಯಕ್ತಿಗಳನ್ನು ಒಟ್ಟುಗೂಡಿಸಿದ ಒಂದು ಒಕ್ಕೂಟ, ಸಂಘಟನೆ, ಔಪಚಾರಿಕ ಬಾಂಧವ್ಯಗಳ ಮೊತ್ತವೇ ಸಮಾಜ ಅಂತ. ನೋಡಿ, ಈ ಸಮಾಜ ವಿಜ್ಞಾನಗಳಲ್ಲಿ ಒಬ್ಬೊಬ್ಬ ಸಮಾಜಶಾಸ್ತ್ರಜ್ಞರು ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನವನ್ನು ನೀಡ್ತಾ ಇರ್ತಾರೆ. ಹಾಗೆ ಹಲವಾರು ವ್ಯಾಖ್ಯೆಗಳನ್ನು ನಾವಿಲ್ಲಿ ಕಾಣ್ತಾ ಇರ್ತೇವೆ. ಸಮುದಾಯದೊಳಗಿನ ಸಂಘಟಿತವಾದಂತಹ ಸಂಘ ಮತ್ತು ಸಂಸ್ಥೆಗಳ ಸಂಕೀರ್ಣವೇ ಸಮಾಜ, GDM ಖೋಲ್. ಇವರು ಜೊತೆಗೂಡಿ ಇರಬಹುದಾದಂತಹ ವ್ಯಕ್ತಿಗಳನ್ನು ಒಟ್ಟುಗೂಡಿಸಿದ ಒಂದು ಒಕ್ಕೂಟ, ಒಂದು ಸಂಘಟನೆ, ಒಂದು ಔಪಚಾರಿಕ ಬಾಂಧವ್ಯಗಳ ಮೊತ್ತವೇ ಸಮಾಜ. ಸೊಸೈಟಿ ಈಸ್ ದ ಯೂನಿಯನ್ ಇಟ್ ಸೆಲ್ಫ್, ದ ಆರ್ಗನೈಜೇಷನ್, ದ ಸಮ್ ಆಫ್ formal relations in which associating individuals are living together. ಹೀಗೆ ಪ್ರೊಫೆಸರ್ ಗಿಡ್ಡಿಂಗ್ಸ್ರವರು ವ್ಯಾಖ್ಯೆ ನೀಡಿದ್ದಾರೆ. ಇಲ್ಲಿ 3 ವ್ಯಾಖ್ಯೆಗಳನ್ನು ಇಲ್ಲಿ ನಿಮಗೆ ಪ್ರಸ್ತಾಪ ಮಾಡಿದ್ದೇವೆ. ಭಾಳ ಅತಿ ಸುಲಭವಾಗಿ ನಾವು ನೆನಪಿಟ್ಕೊಳ್ಬೇಕಾದಂಥದ್ದು ಮೆಕೆವರ್ ಅವರ ವ್ಯಾಖ್ಯೆ. ಹೀಗಾಗಿ ವಿದ್ಯಾರ್ಥಿಗಳು ಗಮನಿಸಿ, ಬರೀ ವ್ಯಾಖ್ಯೆಗಳು ಅಂತ ಅವರು ಏನು ಮಾಡ್ತಾರೆ, ಓದೋದು ಅರ್ಥ ಆಗದೇ ಇರುವಂಥದ್ದು, ಮುಂದಿನ ಈಜಿ ಇದ್ದಂತಹ ಅಂಶಗಳನ್ನು ಓದದೆ ಕೆಲವೊಂದು ವಿದ್ಯಾರ್ಥಿಗಳು ಸೋಷಿಯಾಲಜಿಯಲ್ಲಿ ಕಡಿಮೆ ಅಂಕಗಳನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಹೀಗಾಗಿ ವ್ಯಾಖ್ಯೆಗಳು ಅವರವರ ಅಭಿಪ್ರಾಯಗಳನ್ನು ಹೇಳಿರುವಂಥದ್ದು. ಸ್ವಲ್ಪ ಕಷ್ಟ ಆದರೂ ಕೂಡ ಸ್ವಲ್ಪ ಪ್ರಯತ್ನ ಮಾಡಿ ನೆನಪಿಟ್ಟುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಈಗ ಬರುವಂಥದ್ದು ನೋಡಿ, ಬಹಳ ಮುಖ್ಯವಾದದ್ದು ಸಮಾಜದ ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೊಸೈಟಿ.
ಸಮಾಜದ ಗುಣಲಕ್ಷಣಗಳು. ಸಮಾಜದ ಗುಣಲಕ್ಷಣಗಳು ಇಲ್ಲಿ ಸಮಾಜದ ಬರ್ಕೊಡಬೇಕು. ಮೊದಲನೇದಾಗಿ ಸೊಸೈಟಿ ಈಸ್ ದ ಗ್ರೂಪ್ ಆಫ್ ಗ್ರೂಪ್ಸ್. ಸಮಾಜವು ಸೊಸೈಟಿ ಈಸ್ ದ ಗ್ರೂಪ್ ಆಫ್ ಗ್ರೂಪ್ಸ್. ಸಮಾಜವು ಸಮೂಹಗಳ ಸಮೂಹವಾಗಿದೆ. ಎರಡನೇದು, ಸಮಾಜವು ಸೊಸೈಟಿ ಈಸ್ ದ ವೆಬ್ ಆಫ್ ಸೋಷಿಯಲ್ ರಿಲೇಷನ್ಸ್. ಸಮಾಜವು ಸಾಮಾಜಿಕ ಸಂಬಂಧಗಳ ಕುರಿತಾದುದು. ಇಲ್ಲಿ ಸಮಾಜವು ಸಾಮಾಜಿಕ ಪೂರ್ತಿ ಬರ್ಕೊಳ್ಬೇಕು ವಿದ್ಯಾರ್ಥಿಗಳು ಎಕ್ಸಾಮ್ನಲ್ಲಿ ಹೀಗೆ ಬರೆಯೋದಲ್ಲ. ಸಮಾಜವು ಸಾಮಾಜಿಕ ಸಂಬಂಧಗಳ ಕುರಿತಾದದ್ದು. ಹಾಗೆ ನೆಕ್ಸ್ಟು ಪಾಯಿಂಟು ಹೋಲಿಕೆ. ಮೂರನೇದು ಸಿಮಿಲ್ಯಾರಿಟಿ ಹೋಲಿಕೆ ಅಥವಾ ಸಾಮ್ಯತೆ. ನೆಕ್ಸ್ಟು ನಾಲ್ಕನೇದು ಡಿಫರೆನ್ಸಸ್ ಅಂದರೆ ವ್ಯತ್ಯಾಸಗಳು. ಇನ್ನು ನೆಕ್ಸ್ಟ್ ಪಾಯಿಂಟ್ ಕೋಆಪರೇಷನ್ ಆ್ಯಂಡ್ ಡಿವಿಷನ್ ಆಫ್ ಲೇಬರ್. 5 ಕೋಆಪರೇಷನ್ and division of labor. ಸಹಕಾರ ಮತ್ತು ಶ್ರಮ ವಿಭಜನೆ. ನೆಕ್ಸ್ಟ್ ಪರಸ್ಪರ ಅವಲಂಬನೆ. 6ನೇದು ಇಂಟರ್ಡಿಪೆಂಡೆನ್ಸ್. ಪರಸ್ಪರ ಅವಲಂಬನೆ. ನೆಕ್ಸ್ಟ್ ಸಾಮಾಜಿಕ ನಿಯಂತ್ರಣ. ನೋಡಿ, ಸೋಷಿಯಲ್ ಕಂಟ್ರೋಲ್ ಸಾಮಾಜಿಕ ನಿಯಂತ್ರಣ. ಇನ್ನು ಕೊನೆಯದಾಗಿ ಸಮಾಜವು ಗತಿಶೀಲವಾದ್ದು. ಸೊಸೈಟಿ ಈಸ್ ಡೈನಮಿಕ್. ಸಮಾಜ ಗತಿಶೀಲವಾದುದು. ಈಗ ಮುಖ್ಯವಾಗಿ ನಾವು ವಿಶ್ಲೇಷಣೆ ಮಾಡುವಂಥದ್ದು, ಸೊಸೈಟಿ ಈಸ್ ದ ಗ್ರೂಪ್ ಆಫ್ ಗ್ರೂಪ್ಸ್. ಸಮಾಜವು ಸಮೂಹಗಳ ಸಮೂಹ. ಗ್ರೂಪ್ ಈಸ್ ಎ ಕಲೆಕ್ಷನ್ ಆಫ್ ಪೀಪಲ್. Every society has so many groups like
political parties, religious groups, army, Rotary Club, family, schools and colleges, labor union, etc. That's why H.M. Johnson has remarked that society is a group of groups. ನೋಡಿ, ಸಮಾಜ ಸಮೂಹಗಳ ಸಮೂಹ. ಸಮೂಹಗಳು ಏನಿವೆ? ಜನರಿಂದ ಸಮೂಹ, ಜನರಿಂದ ಸಮೂಹ, ಸಮೂಹಗಳಿಂದ ಸಮಾಜ. ಹಲವಾರು ಜನರಿಂದ ಸಮೂಹ ಆದರೆ ಹಲವಾರು ಸಮೂಹಗಳು ಸೇರಿ ಒಂದು ಸಮಾಜ. ರಾಜಕೀಯ ಪಕ್ಷಗಳು, ಶಾಲಾ ಕಾಲೇಜುಗಳು, ಆಸ್ಪತ್ರೆ, ಬ್ಯಾಂಕು, ರೋಟರಿ ಕ್ಲಬ್ಬು, ಧಾರ್ಮಿಕ ಸಮೂಹಗಳು, ಹೀಗೆ ಹಲವಾರು ಸಮೂಹಗಳು ಸೇರಿ ಒಂದು ಸಮಾಜದ ನಿರ್ಮಾಣ ಆಗಿದೆ. ಈ ಕಾರಣಕ್ಕಾಗಿಯೇ H.M. ಜಾನ್ಸನ್ ರವರು ಸಮಾಜವನ್ನು ಸಮೂಹಗಳ ಸಮೂಹ, ಇದು ಸಮೂಹ, ಹಲವಾರು ಸಮೂಹಗಳು ಸೇರಿದಂಥ ಒಂದು ಬೃಹತ್ ಸಮೂಹ ಎನ್ನುವಂಥ ರೀತಿಯಲ್ಲಿ ಇದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಕೇಳ್ಬೋದು ನೀವು, ಸಮಾಜವನ್ನು ಸಮೂಹಗಳ ಸಮೂಹ ಎಂದು ಕರೆದವರು ಯಾರು ಅಂತ. ನೆಕ್ಸ್ಟ್, ಸೊಸೈಟಿ ಈಸ್ ದ ವೆಬ್ ಆಫ್ ಸೋಷಿಯಲ್ ರಿಲೇಷನ್ಸ್. ಈಗಾಗಲೇ ನಾನು ಮ್ಯಾಕೆವರ್ ಅವರ ವ್ಯಾಖ್ಯಾನ ಹೇಳುವಂಥ ಸಂದರ್ಭದಲ್ಲಿ ಹೇಳಿದ್ದೇನೆ, ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆ ಅಥವಾ ಸಾಮಾಜಿಕ ಸಂಬಂಧಗಳ ಕುರಿತಾದ್ದು. ಮುಖ್ಯವಾಗಿ ಒಂದೇ ಒಂದು ಸಾಲಿನ ವ್ಯಾಖ್ಯೆ ಆಗಿದ್ರೂ ಕೂಡ ಎಷ್ಟು ವಿಶಾಲವಾದಂಥ ಅರ್ಥವನ್ನು ಕೊಡ್ತಾ ಇದೆ. ಸೋಷಿಯಲ್ ರಿಲೇಷನ್ ಇಸ್ ನಥಿಂಗ್ ಬಟ್ ದ ರೆಸಿಪ್ರೋಕಲ್ ರಿಲೇಷನ್ ಬಿಟ್ವೀನ್ ಟೂ ಆರ್ ಮೋರ್ ಇಂಡಿವಿಜುವಲ್ಸ್. ದೆನ್ ವಾಟ್ ಈಸ್ ಸೋಷಿಯಲ್ ರಿಲೇಷನ್? ಸೊ ಎಕ್ಸಾಂಪಲ್ಸ್, ಗಿವ್ ಎನಿ ಟೂ ಎಕ್ಸಾಂಪಲ್ಸ್. ಸಾಮಾಜಿಕ ಸಂಬಂಧ ಅಂದರೆ ಇಬ್ಬರು ಇಲ್ಲವೇ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳ ನಡುವಿನ ಪರಸ್ಪರ ಕೊಡು ತೆಗೆದುಕೊಳ್ಳುವ ಸಂಬಂಧ. ಗಿವ್ ಆ್ಯಂಡ್ ಟೇಕ್ ರಿಲೇಷನ್. ನೋಡಿ, ಸಾಮಾಜಿಕ ಸಂಬಂಧ ಅಂದ್ರೆ ಏನು? ಇಬ್ಬರು ಇಲ್ಲವೇ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳ ನಡುವಿನ ಪರಸ್ಪರ ಕೊಡು ತೆಗೆದುಕೊಳ್ಳುವ, ಗಿವ್ ಆ್ಯಂಡ್ ಟೇಕ್ ರಿಲೇಷನ್. ಇದು ಸಾಮಾಜಿಕ ಸಂಬಂಧ. ಸಂಬಂಧವೇ ಸಾಮಾಜಿಕ ಸಂಬಂಧ. ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳ ನಡುವಿನ ಪರಸ್ಪರ ಕೊಡುವ ಮತ್ತು ತೆಗೆದುಕೊಳ್ಳುವ ಸಂಬಂಧ ಸಾಮಾಜಿಕ ಸಂಬಂಧ. ಉದಾಹರಣೆ, ಗುರು ಶಿಷ್ಯರ ನಡುವಿನ ಸಂಬಂಧ, ತಂದೆ ತಾಯಿ ನಡುವಿನ ಸಂಬಂಧ, ಅಣ್ಣ ತಂಗಿ ನಡುವಿನ ಸಂಬಂಧ, ಸ್ನೇಹಿತರ ನಡುವಿನ ಸಂಬಂಧ, ಗ್ರಾಹಕರು ವರ್ತಕರ ನಡುವಿನ ಸಂಬಂಧ, ಭಕ್ತರು ಅರ್ಚಕರ ನಡುವಿನ ಸಂಬಂಧ. ಹೀಗೆ ಈ ಸಮಾಜ ಅನ್ನುವಂಥದ್ದು ಏನಿದೆ, ಇದು ಸಂಬಂಧಗಳ ಬಲೆ. ನೆಕ್ಸ್ಟ್, ಮೂರನೆಯ ಬಹುಮುಖ್ಯವಾದಂತಹ ಅಂಶ ಹೋಲಿಕೆ ಅಥವಾ ಸಾಮ್ಯತೆ. ವ್ಯಕ್ತಿಗಳಲ್ಲಿರುವ ದೈಹಿಕ ಮಾನಸಿಕ ಹೋಲಿಕೆಯ ಅಂಶಗಳೇ ಸಮಾಜಕ್ಕೆ ಆಧಾರ. ಸಮಾಜಕ್ಕೆ ಆಧಾರ ಆಗಿರುವಂಥದ್ದೇ ನಮ್ಮ ದೈಹಿಕ ಮತ್ತು ಮಾನಸಿಕ ಹೋಲಿಕೆ ಅಂಶಗಳು. ಜನರ ಆಶಾಕಾಂಕ್ಷೆಗಳು, ಧ್ಯೇಯೋದ್ದೇಶಗಳು, ಗುರಿಗಳು, ಆದರ್ಶಗಳು ಮುಂತಾದವುಗಳಲ್ಲಿ ನಾವು ಹೋಲಿಕೆಯನ್ನು ಕಾಣ್ತೇವೆ. ಇಂತಹ ಹೋಲಿಕೆ ಇರುವಂತಹ ಜನರು ಒಂದುಗೂಡ್ತಾರೆ. ಸಮಾನ ಸ್ವಭಾವದ ಅರಿವನ್ನು ಹೊಂದಿರುವವರು ಒಂದುಗೂಡ್ತಾರೆ. ನಮ್ಮ ಮನೋಧರ್ಮ ಇನ್ನೊಬ್ಬನ ಮನೋಧರ್ಮ ಒಂದಾಗಿದೆ ಅಂದರೆ ನಾವು ಒಂದಾಗ್ತೇವೆ. ಆದರೆ ನನ್ನ ಮನೋಧರ್ಮಕ್ಕೂ ಮತ್ತೊಬ್ಬನ ಮನೋಧರ್ಮಕ್ಕೂ ವ್ಯತ್ಯಾಸ ಇದೆ ಅಂದರೆ ನಾವು ಒಂದಾಗೋದಿಲ್ಲ. ವಿದ್ಯಾರ್ಥಿಗಳಾದಂತೆ ನೀವು ಅಷ್ಟೇ, ಪ್ರಥಮ PUC ಕ್ಲಾಸಿಗೆ ಬಂದಿರ್ತೀರ, ಎಲ್ಲರೂ ನಿಮಗೆ ಆತ್ಮೀಯರಾಗೋದಿಲ್ಲ. ನಿಮ್ಮ ಗುಣ ಸ್ವಭಾವಕ್ಕೆ, ನಿಮ್ಮ ಮನೋಧರ್ಮಕ್ಕೆ ಹೊಂದಿಕೆ ಆಗೋರನ್ನು ನೀವು ಸ್ನೇಹಿತರನ್ನಾಗಿ ಮಾಡ್ಕೊಳ್ತೀರಿ. ನೀವು ಇಲ್ಲಾಂದರೆ ಅಂಥವರಿಂದ ದೂರ ಉಳಿತೀರಿ. ಈಗ ಸಮಾಜದಲ್ಲೂ ಕೂಡ ಹಾಗೇನೆ ಹೋಲಿಕೆ,
ದೈಹಿಕ ಮತ್ತು ಮಾನಸಿಕ ಹೋಲಿಕೆಯ ಅಂಶಗಳೇ ಸಮಾಜಕ್ಕೆ ಆಧಾರ. ಒಂದು ಜಾತಿಯ ಪಕ್ಷಿಗಳು, ಜಾತಿಯ ಪಕ್ಷಿಗಳು ಒಂದುಗೂಡಿ ಹಾರುವಂತೆ ಒಂದೇ ಗುಣ ಸ್ವಭಾವದ ಜನರು ಒಂದುಗೂಡುತ್ತಾರೆ. ಇದನ್ನು FH ಗಿಡಿಂಗ್ಸ್ರವರು ತದೇಕ ಪ್ರಜ್ಞೆ ಅಂತ ಕರೆದಾರೆ. ನೋಡಿ, ತದೇಕ ಪ್ರಜ್ಞೆ ಜನರಲ್ಲಿ ಕಂಡುಬರುವ ಸಮಾನ ಸ್ವಭಾವದ ಅರಿವು ಅಥವಾ ಮನೋಧರ್ಮವನ್ನು ತದೇಕ ಪ್ರಜ್ಞೆ ಎನ್ನಲಾಗುವುದು. ಆ ತದೇಕ ಪ್ರಜ್ಞೆ ಎನ್ನುವಂಥ ಪದವನ್ನು ಬಳಸಿದವರು ಯಾರು ಅಂತ ಕೇಳಿದರೆ FH ಗಿಡಿಂಗ್ಸ್. People have similarities with regards to their needs, works, aims, ideas, values, etc. These similarities inspire people live together. The people of same nature and behavior live together in society. This is consciousness of kind. ಇದನ್ನೇ ತದೇಕ ಪ್ರಜ್ಞೆ ಅಂತ ಹೇಳೋದು. ತದೇಕ ಪ್ರಜ್ಞೆ ಅಂತ ಕೇಳಿದರೆ ದ ಪೀಪಲ್ ಆಫ್ ಸೇಮ್ ನೇಚರ್ ಆ್ಯಂಡ್ ಬಿಹೇವಿಯರ್ ಲಿವ್ ಟುಗೆದರ್. ದಿಸ್ ಈಸ್ ನಥಿಂಗ್ ಬಟ್ ಕಾನ್ಷಿಯಸ್ನೆಸ್ ಆಫ್ ಕೈಂಡ್, ತದೇಕ ಪ್ರಜ್ಞೆ ಅಂತ. ನೆಕ್ಸ್ಟ್, ಡಿಫರೆನ್ಸಸ್ ಇನ್ ಸೊಸೈಟಿ. ಹೋಲಿಕೆ ಆಯಿತು, ಏನು ವ್ಯತ್ಯಾಸ. ಹೋಲಿಕೆ ಮತ್ತು ವ್ಯತ್ಯಾಸ ಇವೆರಡೂ ಏನಿವೆ ಸಮಾಜದ ದೃಷ್ಟಿಯಿಂದ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಸಿಮಿಲ್ಯಾರಿಟಿ ಆ್ಯಂಡ್ ಡಿಫರೆನ್ಸಸ್ ಆರ್ ದ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್. ಒಂದು ನಾಣ್ಯದ ಎರಡು ಮುಖಗಳು. ಹೋಲಿಕೆ ಎಂದರಿಂದಲೇ ಸಮಾಜ ಆಗೋದಿಲ್ಲ. ಎಲ್ಲರಲ್ಲೂ ಹೋಲಿಕೆ ಅಂಶಗಳೇ ಕಂಡುಬರೋದಿಲ್ಲ. We can see natural differences among people in their interest, in their attitude, ability, talent, intelligence, etc. ಜನರಲ್ಲಿ ಹಲವಾರು ವೈವಿಧ್ಯತೆಯನ್ನು ಕಾಣ್ತೇವೆ. ಫಾರ್ ಎಕ್ಸಾಂಪಲ್, ಫ್ಯಾಮಿಲಿ, ಕುಟುಂಬವನ್ನು ತೆಗೆದುಕೊಳ್ಳಿ, ಅಲ್ಲಿಯೂ ಕೂಡ ಡಿಫರೆನ್ಸಸ್ ಇದೆ. ಗಂಡ ಮತ್ತು ಹೆಂಡತಿ, ವಿಭಿನ್ನ ಲಿಂಗದವರು ಇದ್ದಾಗ ಮಾತ್ರ ಕುಟುಂಬ ರಚನೆ ಆಗಲಿಕ್ಕೆ ಸಾಧ್ಯ ಇದೆ. ಜನರ ಆಸಕ್ತಿಗಳಲ್ಲಿ, ಅಭಿರುಚಿಗಳಲ್ಲಿ, ಧ್ಯೇಯೋದ್ದೇಶಗಳಲ್ಲಿ, ಗುರಿಗಳಲ್ಲಿ, ಚಿಂತನೆಗಳಲ್ಲಿ, ಮನೋಭಾವನೆಗಳಲ್ಲಿ, ಹಲವಾರು ವಿಷಯಗಳಲ್ಲಿ ನಾವು ವ್ಯತ್ಯಾಸವನ್ನು ಕಾಣ್ತೇವೆ. ಆಸಕ್ತಿಯಲ್ಲಿ ಈಗ ವ್ಯತ್ಯಾಸ ಇರೋದ್ರಿಂದಲೇ ನಾವು ಸಮಾಜದಲ್ಲಿ ವಿಭಿನ್ನ ಜನಸಮುದಾಯವನ್ನು ಕಾಣ್ಬೋದು. ರೈತರನ್ನು ಕಾಣ್ಬೋದು, ಶಿಕ್ಷಕರನ್ನು ಕಾಣ್ಬೋದು, ವಕೀಲರನ್ನು ಕಾಣ್ಬೋದು, ವೈದ್ಯರನ್ನು ಕಾಣ್ಬೋದು, ವಿಜ್ಞಾನಿಗಳನ್ನು ಕಾಣ್ಬೋದು. ಹೀಗೆ ಬೇರೆ ಬೇರೆ ರೀತಿಯ ಜನ ಸಮಾಜಕ್ಕೆ ಬೇಕು. ವಿದ್ಯಾರ್ಥಿಗಳಿಲ್ಲದೆ ಶಿಕ್ಷಕರಿಲ್ಲ, ಶಿಕ್ಷಕರಿಲ್ಲದೆ ವಿದ್ಯಾರ್ಥಿಗಳಿಲ್ಲ. ರೈತರಿಲ್ಲದೆ ನಾವು ಬದುಕಲಿಕ್ಕೆ ಆಗೋದಿಲ್ಲ. ರೈತರು ಬೇಕು. ನೋಟನ್ನು ತಿಂದು ನಾವು ಬದುಕಲಿಕ್ಕೆ ಆಗೋದಿಲ್ಲ. ರೈತರು ಹೊಲಗದ್ದೆಗಳಲ್ಲಿ ಬೆವರು ಸುರಿಸಿ ದುಡಿದಾಗ ಮಾತ್ರ ನಾವು ನಮ್ಮ ಆಹಾರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ವೈದ್ಯರು ಬೇಕು. ನಮಗೆ ಇವತ್ತಿನ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ. ಹಾಗೆ ನಮ್ಮ ವೈದ್ಯರು, ನರ್ಸ್ಗಳು ಎಷ್ಟು ಇಂಪಾರ್ಟೆಂಟ್ ಎನ್ನುವಂಥದ್ದು. ಹೀಗಾಗಿ ಶಿಕ್ಷಕರು ಬೇಕು, ವಕೀಲರು ಬೇಕು, ರೈತರು ಬೇಕು. ಸಮಾಜದಲ್ಲಿ ವ್ಯತ್ಯಾಸ ಇದ್ದಾಗ ಮಾತ್ರ ಈ ರೀತಿಯ ಜನವರ್ಗ ಇರಲಿಕ್ಕೆ ಸಾಧ್ಯ ಇದೆ. Thus we find farmers, soldiers, engineers, doctors in this society. Next point, cooperation and division of labor. ಸಹಕಾರ ಮತ್ತು ಶ್ರಮ ವಿಭಜನೆ. What is cooperation?
Cooperation is a form of social interaction, or cooperation is a social process in which two or more individuals work together to achieve common end or common goal. ಸಹಕಾರ ಅಂದರೆ ಇದೊಂದು ಸಾಮಾಜಿಕ ಅಂತಕ್ರಿಯೆ ರೂಪ, ಸಾಮಾಜಿಕ ಅಂತಕ್ರಿಯೆ ಪ್ರಕಾರ. ಇದು ಸಾಮಾನ್ಯ ಉದ್ದೇಶ ಅಥವಾ ಗುರಿಯನ್ನು ತಲುಪಲು, ನೋಡಿ, ಸಮಾನ ಉದ್ದೇಶಗಳ ಈಡೇರಿಕೆಗೆ, ಸಮಾನ ಉದ್ದೇಶಗಳ ಈಡೇರಿಕೆಗೆ ಕೂಡಿ ದುಡಿಯುವುದೇ ಸಹಕಾರ ಹೇಳ್ಬೋದು. ಸಾಮಾನ್ಯ ಉದ್ದೇಶವನ್ನು ಈಡೇರಿಸಿಕೊಳ್ಳಲು, ಗುರಿಯನ್ನು ಸಾಧಿಸಲು ಇಬ್ಬರು ಇಲ್ಲವೇ ಇಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಒಟ್ಟಿಗೆ ಸೇರಿ ಕೆಲಸ ಮಾಡುವುದೇ ಸಹಕಾರ. ಕೋಆಪರೇಷನ್ ಈಸ್ ವರ್ಕಿಂಗ್ ಟುಗೆದರ್ ಟೂ ಆರ್ ಮೋರ್ ಇಂಡಿವಿಜುವಲ್ಸ್ ಟು ಅಚೀವ್ ಕಾಮನ್ ಎಂಡ್ಸ್ ಆರ್ ಕಾಮನ್ ಗೋಲ್ಸ್. ಸಮಾಜ ಇಂಥ ಸಹಕಾರ ತತ್ವದ ಮೇಲೆ ನಿಂತಿದೆ. ಕೋಆಪರೇಷನ್ ಎನ್ನುವಂಥದ್ದು ಬಹಳ ಮುಖ್ಯವಾಗಿ ಸಮಾಜಕ್ಕೆ ಬೇಕು. ಹಾಗೆ ಸಮಾಜಕ್ಕೆ ಅವಶ್ಯವಾಗಿರುವಂಥದ್ದು ಇನ್ನೊಂದು ಶ್ರಮ ವಿಭಜನೆ. ಸೊಸೈಟಿ ಡಿಪೆಂಡ್ಸ್ ಅಪಾನ್ ಡಿವಿಷನ್ ಆಫ್ ಲೇಬರ್. ಶ್ರಮ ವಿಭಜನೆಯ ತಳಹದಿ ಮೇಲೂ ಕೂಡ ನಿಂತಿದೆ. ವಾಟ್ ಈಸ್ ಡಿವಿಷನ್ ಆಫ್ ಲೇಬರ್? ನೋಡಿ, ಸಹಕಾರ ಅಂದ್ರೇನು, ಇಲ್ಲಿ ಶ್ರಮ ವಿಭಜನೆ ಅಂದರೆ ಸಹಕಾರ ಅಂದರೆ ಸಮಾನ ಉದ್ದೇಶಗಳ ಈಡೇರಿಕೆಗಾಗಿ ಜನರು ಒಟ್ಟುಗೂಡಿ ದುಡಿಯೋದು, ಅಥವಾ ಒಂದು ಸಾಮಾನ್ಯ ಉದ್ದೇಶ ಅಥವಾ ಗುರಿ ಸಾಧನೆಗಾಗಿ ಇಬ್ಬರು ಅಥವಾ ಹೆಚ್ಚು ವ್ಯಕ್ತಿಗಳು ಒಟ್ಟಿಗೆ ಸೇರಿ ಕೆಲಸ ಮಾಡೋದು. ವರ್ಕಿಂಗ್ ಟುಗೆದರ್ ಟೂ ಆರ್ ಮೋರ್ ಇಂಡಿವಿಜುವಲ್ಸ್ ಟು ರೀಚ್ ಕಾಮನ್ ಎಂಡ್ ಆರ್ ಕಾಮನ್ ಗೋಲ್ can be called as cooperation. ಇನ್ನು ಡಿವಿಷನ್ ಆಫ್ ಲೇಬರ್, ಶ್ರಮ ವಿಭಜನೆ ಅಂದರೆ ಏನು? ಡಿವಿಷನ್ ಆಫ್ ಲೇಬರ್ ಇಸ್ ನಥಿಂಗ್ ಬಟ್ ಡಿಸ್ಟ್ರಿಬ್ಯೂಷನ್ ಆಫ್ ವರ್ಕ್ ಅಮಾಂಗ್ ಡಿಫರೆಂಟ್ ಪೀಪಲ್ ಆನ್ ದ ಬೇಸಿಸ್ ಆಫ್ their age, their capacity, sex, ability, talent, etc. Distribution of common work among different people or different laborers on the basis of their capacity, age, sex, eligibility, talent, etc. ಒಂದು ಸಾಮಾನ್ಯ ಕಾರ್ಯವೊಂದನ್ನು ನೋಡಿ, ಒಂದು ಸಾಮಾನ್ಯ ಕಾರ್ಯವೊಂದನ್ನು ಜನರು ತಮ್ಮ ಆಸಕ್ತಿ, ತಮ್ಮ ವಿದ್ಯಾರ್ಹತೆ, ತಮ್ಮ ಕೌಶಲ್ಯ, ಲಿಂಗ, ಸಾಮರ್ಥ್ಯ ಮುಂತಾದವುಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡೋದು. ಶ್ರಮ ವಿಭಜನೆ ಅಂದರೆ ಕೆಲಸವನ್ನು ಹಂಚಿಕೊಂಡು ಮಾಡೋದು. ಉದಾಹರಣೆಗೆ ಮನೆಯಲ್ಲೇ ನಾವು ಕೆಲಸದ ಹಂಚಿಕೆಯನ್ನು ಕಾಣ್ತೇವೆ. ಹೆಣ್ಣುಮಕ್ಕಳು ಮನೆಯ ಒಳಗಡೆ ಅಡುಗೆ ಕೆಲಸ, ಪಾತ್ರೆ ತೊಳೆಯೋದು, ನೆಲ ಒರೆಸುವಂಥದ್ದು, ರಂಗೋಲಿ ಹಾಕುವಂಥದ್ದು, ಇತ್ಯಾದಿ ಕೆಲಸಗಳನ್ನು ಮಾಡಿದ್ರೆ ಪುರುಷರು ಹೊಲಗದ್ದೆಗಳ ಕೆಲಸಗಳನ್ನು, ಕಠಿಣವಾದಂಥ ಕೆಲಸಗಳನ್ನು ಮಾಡುವಂಥದ್ದು, ಮಕ್ಕಳು ಇನ್ನಿತರ ಸಹಾಯಕ ಕೆಲಸಗಳನ್ನು ನಿಭಾಯಿಸುವಂಥದ್ದು. ಹೀಗೆ ಕೆಲಸದ ಹಂಚಿಕೆ, ಡಿವಿಷನ್ ಆಫ್ ಲೇಬರ್. ಒಂದು ಫ್ಯಾಕ್ಟ್ರಿನ ಕಂಡಾಗಲೂ ಕೂಡ ಅಲ್ಲಿ ಶ್ರಮದ ಹಂಚಿಕೆಯನ್ನು ಕಾಣ್ತೇವೆ. ಒಂದು ಬ್ಯಾಂಕ್ನಲ್ಲಿ ನಾವು ಶ್ರಮದ ಹಂಚಿಕೆಯನ್ನು ಕಾಣ್ತೇವೆ. ಶಾಲಾ ಕಾಲೇಜುಗಳಲ್ಲಿ ಒಂದು ಬೇರೆ ಬೇರೆ ಕ್ಲಾಸ್ಗಳನ್ನು ನಾವು ಕಾಣ್ತೇವೆ. ಹಂಚಿಕೆ. ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಹಾಗೆ ಇತಿಹಾಸ, ಇಂಗ್ಲೀಷ್, ಹೀಗೆ ಒಂದೊಂದು ಅವಧಿ. 5 ಅವಧಿಗಳು ಕಳೆಯೋದೇ ಗೊತ್ತಾಗೋದಿಲ್ಲ. ಈಗ ಒಬ್ಬರೇ ಎಲ್ಲ ಕೆಲಸಗಳು ಮಾಡಲಿಕ್ಕಾಗೋದಿಲ್ಲ, ಕೆಲಸವನ್ನು ಹಂಚಿಕೊಂಡು ನಿಭಾಯಿಸುವಂಥದ್ದು. ಹೀಗಾಗಿ ಸಮಾಜ ಈ 2 ಅಂಶಗಳ ಮೇಲೆ ನಿಂತಿದೆ. ನೆಕ್ಸ್ಟ್, ಪರಸ್ಪರ ಅವಲಂಬನೆ.
ಪರಸ್ಪರ ಅವಲಂಬನೆ ಎನ್ನುವಂಥದ್ದು ಸಮಾಜದ ಪ್ರಮುಖ ಲಕ್ಷಣ. ಇಂಟರ್ಡಿಪೆಂಡೆನ್ಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೊಸೈಟಿ. ಯಾವುದೇ ವ್ಯಕ್ತಿ ಸಮಾಜದಲ್ಲಿ ಸ್ವಯಂ ಪರಿಪೂರ್ಣ ಆಗಿರೋದಿಲ್ಲ. ತನ್ನೆಲ್ಲ ಅಗತ್ಯತೆಗಳನ್ನು ತಾನೇ ಉತ್ಪಾದಿಸಿ ಈಡೇರಿಸಿಕೊಳ್ಳಿಕ್ಕೆ ಅವನಿಗೆ ಆಗೋದಿಲ್ಲ. ತನ್ನ ಅಗತ್ಯತೆಗಳು ಈಡೇರಬೇಕಾದ್ರೆ ಆತ ಇತರರನ್ನು ಅವಲಂಬಿಸಬೇಕಾಗುತ್ತದೆ. ವಿದ್ಯಾರ್ಥಿಗಳು ಶಿಕ್ಷಕರನ್ನು ಅವಲಂಬಿಸಬೇಕು, ರೋಗಿಗಳು ವೈದ್ಯರನ್ನು ಅವಲಂಬಿಸಬೇಕು, ಹಳ್ಳಿಯವರು ನಗರವಾಸಿಗಳನ್ನು ಅವಲಂಬಿಸಬೇಕು, ನಗರವಾಸಿಗಳು ಹಳ್ಳಿಗರನ್ನು ಅವಲಂಬಿಸಬೇಕು. ಅವಲಂಬನೆ ಎನ್ನುವಂಥದ್ದು ಇವತ್ತೇನಿದೆ ಕೇವಲ ವ್ಯಕ್ತಿಗಳ ಮಧ್ಯದಲ್ಲಿ ಅವಲಂಬನೆ ಅಲ್ಲ, ರಾಷ್ಟ್ರಗಳ ಮಟ್ಟದಲ್ಲೂ ಕೂಡ ನಾವೇನು ಕಾಣ್ತೇವೆ, ಅವಲಂಬನೆಯನ್ನು ಕಾಣ್ತೇವೆ. ನಾವು ರಫೇಲ್ ಯುದ್ಧ ವಿಮಾನಗಳನ್ನ ಖರೀದಿ ಮಾಡಿದ್ವಿ. ಎಲ್ಲಿಂದ? ಫ್ರಾನ್ಸ್ನಿಂದ ರಫೇಲ್ ಬಂತು. ಹಾಗೆ ಇಸ್ರೇಲ್ನಿಂದ ಕೆಲವೊಂದು ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಿದ್ದೇವೆ, ಅಮೇರಿಕಾದಿಂದ ಖರೀದಿ ಮಾಡಿದ್ದೇವೆ. ಹೀಗೆ ನಮ್ಮ ರಕ್ಷಣಾ ವ್ಯವಸ್ಥೆ ಬಲಿಷ್ಠಗೊಳ್ಳಬೇಕಾದ್ರೆ ನಾವು ಬೇರೆ ರಾಷ್ಟ್ರವನ್ನು ಅವಲಂಬಿಸಬೇಕು. ನಮ್ಮ ವೈದ್ಯಕೀಯ ವ್ಯವಸ್ಥೆ ಬಲಗೊಳ್ಳಬೇಕಾದ್ರೆ ನಾವು ಬೇರೆ ತಂತ್ರಜ್ಞಾನವನ್ನು ಅವಲಂಬಿಸಬೇಕು ಮತ್ತು ಬೇರೆ ರಾಷ್ಟ್ರವನ್ನು ಅವಲಂಬಿಸಬೇಕು. ಅವರು ನಮ್ಮನ್ನು ಅವಲಂಬಿಸುವಂಥದ್ದು, ನಾವು ಅವರನ್ನು ಅವಲಂಬಿಸುವಂಥದ್ದು ಅನಿವಾರ್ಯ. ಕೇವಲ ವ್ಯಕ್ತಿಗಳು ಮಾತ್ರ ಅಲ್ಲ, ಕುಟುಂಬಗಳು ಮಾತ್ರ ಅಲ್ಲ, ಗ್ರಾಮಗಳು ಮಾತ್ರ ಅಲ್ಲ, ಇವತ್ತು ದೇಶಗಳು ಕೂಡ ಒಂದನ್ನೊಂದು ಅವಲಂಬಿಸಿರುವಂಥದ್ದು ಬಹಳ ಮುಖ್ಯವಾಗುತ್ತೆ. ನೋ ಮ್ಯಾನ್ ಈಸ್ ಸೆಲ್ಫ್ ಸಫಿಷಿಯೆಂಟ್ ಇನ್ ದಿ ಸೊಸೈಟಿ. ವಿ ಹ್ಯಾವ್ ಟು ಡಿಪೆಂಡ್ others to fulfill our desires. Family depends husband and wife. ನೋಡಿ, ಕುಟುಂಬ ಗಂಡ ಹೆಂಡತಿಯನ್ನು ಅವಲಂಬಿಸುತ್ತೆ. Not only individuals, even nations also depend other nations. This is very important. ಕೇವಲ ವ್ಯಕ್ತಿಗಳು ಮಾತ್ರ ಅಲ್ಲ, ದೇಶಗಳು ಕೂಡ ಒಂದನ್ನೊಂದು ಅವಲಂಬಿಸಿರುವಂಥದ್ದು. ಇನ್ನು ನಾವಿಲ್ಲಿ ಮುಖ್ಯವಾಗಿ ಅವಲೋಕಿಸುವಂಥದ್ದು ನೆಕ್ಸ್ಟ್ ಪಾಯಿಂಟ್, ಸಾಮಾಜಿಕ ನಿಯಂತ್ರಣ ಹಾಗೆ ಸಮಾಜವು ಗತಿಶೀಲವಾದ್ದು. 2 ಪಾಯಿಂಟ್ಗಳನ್ನ ಹೇಳಿದ್ರೆ ಈ ಒಂದು ಟಾಪಿಕ್ ಮುಗಿತಾ ಇದೆ. ನೋಡಿ, ಇದು 10 ಅಂಕಕ್ಕೆ ಕೇಳುವ 10 ಮಾರ್ಕ್ಸ್. ವಾಟ್ ಈಸ್ ಸೊಸೈಟಿ? ಎಕ್ಸ್ಪ್ಲೇನ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ನೋಡಿ, ಸಮಾಜ ಎಂದರೇನು, ಅದರ ಗುಣಲಕ್ಷಣ ವಿವರಿಸಿ. ಸಮಾಜ ಎಂದರೇನು ಅನ್ನೋದಕ್ಕೆ 2 ಅಂಕಗಳು, ಗುಣಲಕ್ಷಣಗಳು ಮತ್ತು ವಿವರಣೆಗೆ 8 ಅಂಕಗಳು. ಅಥವಾ ಸಮಾಜದ ಯಾವುದಾದ್ರೂ 5 ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಕೇಳ್ಬೋದು, 5 ಅಂಕಕ್ಕೆ. ಸೊ 2 ಅಂಕಕ್ಕೆ ಸಮಾಜದ ಯಾವುದಾದ್ರೂ 2 ಗುಣಲಕ್ಷಣಗಳನ್ನು ತಿಳಿಸಿ. ಮೆನ್ಷನ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೊಸೈಟಿ, 2 ಅಂಕಕ್ಕೆ. 1 ಅಂಕಕ್ಕೆ ಸಮಾಜದ ಯಾವುದಾದ್ರೂ 1 ಗುಣಲಕ್ಷಣವನ್ನು ಹೆಸರಿಸಿ. 1 ಅಂಕದಲ್ಲಿ ಬರ್ಬೋದು, 2 ಅಂಕದಲ್ಲಿ ಬರ್ಬೋದು, 5 ಅಂಕದಲ್ಲಿ ಬರ್ಬೋದು, 10 ಅಂಕಕ್ಕೆ ಬರ್ಬೋದು. ಭಾಳ ಇಂಪಾರ್ಟೆಂಟ್. ಸಮಾಜದ ಗುಣಲಕ್ಷಣಗಳು ಈ ಟಾಪಿಕ್ ಏನಿದೆ ಬಹಳ ಪ್ರಮುಖ ವಿದ್ಯಾರ್ಥಿಗಳ ದೃಷ್ಟಿಯಿಂದ. ಹೀಗಾಗಿ 10 ಅಂಕಗಳಿಗೆ ಕೇಳಿದ್ರೆ ನೀವು ವಿವರಣಾತ್ಮಕವಾದಂಥ ಒಂದು ಉತ್ತರವನ್ನು ಇಲ್ಲಿ ಬರೀಬೇಕು. 5 ಅಂಕ ಕೇಳಿದಾಗ ಯಾವುದೇ ಒಂದು 5 ಪಾಯಿಂಟ್ಸ್ಗಳನ್ನು ನೀವು ವಿಶ್ಲೇಷಣೆ ಮಾಡಿದ್ರೆ ಸಾಕು. ಎನಿ 5 ಪಾಯಿಂಟ್ಸ್ ಅವುಗಳನ್ನು ನೀವು ವಿಶ್ಲೇಷಣೆಯನ್ನು ಮಾಡುವಂಥದ್ದು. ಇನ್ನು ಸಾಮಾಜಿಕ ನಿಯಂತ್ರಣ, ಸೋಷಿಯಲ್ ಕಂಟ್ರೋಲ್. ನೋಡಿ, ನಿಯಂತ್ರಣವಿಲ್ಲದಂತಹ ಸಮಾಜ ಇರಲಿಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ನಿಯಂತ್ರಣ ಇದ್ದೇ ಎಷ್ಟೆಷ್ಟೋ ಪೊಲೀಸ್ ಇದೆ, ಸಮಾಜದಲ್ಲಿ ಪೊಲೀಸ್ ಇದೆ, ಲಾಯರ್ ಇದ್ದಾರೆ, ಆರ್ಮಿ ಇದೆ, ಇನ್ನೂ ಬಲಿಷ್ಠವಾದಂಥ ಕಾನೂನು ವ್ಯವಸ್ಥೆ ಇದೆ. ಇದ್ದರೂ ಕೂಡ ಕಳ್ಳತನ, ದರೋಡೆ, ಕೊಲೆ, ಸುಲಿಗೆ, ಕೊಲೆ ಮಾಡೋದು ಶಿಕ್ಷೆ ಆಗ್ತಾ ಇದೆ, ಗಲ್ಲಿಗೇರಿಸ್ತಾ ಇದ್ದಾರೆ. ಆದರೂ ಕೂಡ ಸಮಾಜದಲ್ಲಿ ತಪ್ಪುಗಳಾಗ್ತಾ ಇವೆ. ಒಂದೊಮ್ಮೆ ನಿಯಂತ್ರಣವೇ ಇಲ್ಲ ಅಂತಾದರೆ ಏನು ಪರಿಸ್ಥಿತಿ ಆಗ್ಬೋದಿತ್ತು ಊಹಿಸಿಕೊಳ್ಳೋದೇ ಕಷ್ಟವಾಗ್ಬೋದು. ಜನಸಾಮಾನ್ಯರು ಬದುಕುವುದೇ ಕಷ್ಟವಾಗ್ಬೋದಿತ್ತು. ಹೀಗಾಗಿ ನಿಯಂತ್ರಣ ಎನ್ನುವಂಥದ್ದು ಸಮಾಜಕ್ಕೆ ಅನಿವಾರ್ಯ. ಸಮಾಜದ ರೀತಿ ನೀತಿಗಳನ್ನು ವ್ಯಕ್ತಿಗಳು ಗೌರವಿಸಬೇಕು.
ವ್ಯಕ್ತಿಯ ವರ್ತನೆಯನ್ನು ನಿಯಂತ್ರಿಸಲು ಮತ್ತು ನಿರ್ದೇಶಿಸಲು, ವ್ಯಕ್ತಿಯ ವರ್ತನೆಯನ್ನು ನಿಯಂತ್ರಿಸಲು ಮತ್ತು ನಿರ್ದೇಶಿಸಲು ಸಮಾಜ ಅಳವಡಿಸಿಕೊಂಡಿರುವಂತಹ ಸಾಧನವೇ ಸಾಮಾಜಿಕ ನಿಯಂತ್ರಣ. ಅಂದರೆ ಸಮಾಜ ಜನರ ವರ್ತನೆಗಳನ್ನು ನಿಯಂತ್ರಿಸಲಿಕ್ಕಾಗಿ ತನ್ನದೇ ಆದಂಥ ರೀತಿ ನೀತಿಗಳನ್ನು ಹಾಕಿಕೊಂಡಿದೆ. ಆ ರೀತಿ ನೀತಿಗಳ ಮುಖಾಂತರ ಅದು ಜನರ ವರ್ತನೆಯನ್ನು ನಿಯಂತ್ರಿಸುತ್ತದೆ. ಇದರಲ್ಲಿ 2 ಪ್ರಕಾರಗಳಿವೆ. ಸಾಮಾಜಿಕ ನಿಯಂತ್ರಣದಲ್ಲಿ 2 ಪ್ರಕಾರಗಳು, 2 ಟೈಪ್ಸ್. ಒಂದು ಇನ್ಫಾರ್ಮಲ್ ಸೋಷಿಯಲ್ ಕಂಟ್ರೋಲ್. ನೋಡಿ, ಇನ್ಫಾರ್ಮಲ್ ಎರಡನೇದು ಫಾರ್ಮಲ್. ಒಂದು ಅನೌಪಚಾರಿಕ, ಮತ್ತೊಂದು ಔಪಚಾರಿಕ. ಹಿಂದಿನ ಸಮಾಜ ಸರಳ ಸಮಾಜ ಆಗಿತ್ತು. ಜನ ತುಂಬ ಸರಳ ಜೀವನವನ್ನು ನಡೆಸ್ತಾ ಇದ್ರು. ಆಗ ಜನರ ವರ್ತನೆಯನ್ನು ನಿಯಂತ್ರಿಸಲಿಕ್ಕೆ ಇವು ಸಾಕಾಗ್ತಾ ಇದ್ವು. ಯಾವುದು? ಇನ್ಫಾರ್ಮಲ್, ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ. ಅನೌಪಚಾರಿಕ, ಇದು ಔಪಚಾರಿಕ. ಇನ್ಫಾರ್ಮಲ್ ಸೋಷಿಯಲ್ ಕಂಟ್ರೋಲ್, ಫಾರ್ಮಲ್ ಸೋಷಿಯಲ್ ಕಂಟ್ರೋಲ್. ಅನೌಪಚಾರಿಕ ಸಾಮಾಜಿಕ ನಿಯಂತ್ರಣ, ಔಪಚಾರಿಕ ಸಾಮಾಜಿಕ ನಿಯಂತ್ರಣ. ಹಿಂದಿನ ದಿನಗಳಲ್ಲಿ ಜನಸಂಖ್ಯೆ ಕಡಿಮೆ ಇತ್ತು, ಸಮಾಜ ಸರಳವಾಗಿತ್ತು, ಜನ ರೀತಿ ನೀತಿಗಳನ್ನು ಗೌರವಿಸ್ತಾ ಇದ್ದರು, ಹಿರಿಯರಿಗೆ ಗೌರವ ಇತ್ತು, ಧರ್ಮ ದೇವರ ಬಗ್ಗೆ ಭಯ ಇತ್ತು. ಆಗ ಅವರ ವರ್ತನೆಯನ್ನು ನಿಲ್ಲಿಸಲಿಕ್ಕೆ ಇವು ಸಾಕಾಗ್ತಾ ಇದ್ವು. ಯಾವುದು? ಅನೌಪಚಾರಿಕದಲ್ಲಿ ಧರ್ಮ, ನೈತಿಕತೆ, ಲೋಕಾಚಾರ, ರೂಢಿ, ಸಂಪ್ರದಾಯಗಳು ಇತ್ಯಾದಿ. ಲೋಕಾಚಾರಗಳು, ನೈತಿಕ ನಿಯಮಗಳು, ರೂಢಿ ಪದ್ಧತಿಗಳು, ಧರ್ಮ, ಇವೆಲ್ಲ ಇದರಲ್ಲಿ ಬರ್ತಾ ಇವೆ ಅನೌಪಚಾರಿಕದಲ್ಲಿ. ಫೋಕ್ವೇಸ್, ಮೋರ್ಸ್, ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್, ರಿಲಿಜನ್ ಎಕ್ಸೆಟ್ರಾ. ಫಾರ್ಮಲ್ ಯಾವುದಾದ್ರೂ ಅನೌಪಚಾರಿಕ ಸಾಧನಗಳನ್ನು ಹೆಸರಿಸಿ ಅಂತ ಕೇಳ್ಬೋದು, 2. ಯಾವುದಾದ್ರೂ 2 ಔಪಚಾರಿಕ ನಿಯಂತ್ರಣದ ಸಾಧನಗಳನ್ನು ಹೆಸರಿಸಿ ಅಂತ ಕೇಳ್ಬೋದು. ಕಾನೂನು, ಪೊಲೀಸ್, ಸೈನ್ಯ, ಸಂವಿಧಾನ, ನ್ಯಾಯಾಲಯ ಎಕ್ಸೆಟ್ರಾ. ನೋಡಿ, ಲಾ, ಕೋರ್ಟ್, ಪೊಲೀಸ್, ಆರ್ಮಿ, ದೀಸ್ ಆರ್ ದ ಫಾರ್ಮಲ್ ಮೀನ್ಸ್ ಆಫ್ ಕಂಟ್ರೋಲ್. ಹೀಗಾಗಿ ಇವು ಔಪಚಾರಿಕ ನಿಯಂತ್ರಣ ಸಾಧನಗಳಾದರೆ, ಅವು ಅನೌಪಚಾರಿಕ ನಿಯಂತ್ರಣದ ಸಾಧನಗಳು. ವಿದ್ಯಾರ್ಥಿಗಳಿಗೆ ಕೇಳ್ಬೋದು, ಸಾಮಾಜಿಕ ನಿಯಂತ್ರಣದ ಪ್ರಕಾರಗಳನ್ನು ಹೆಸರಿಸಿ. ಸಾಮಾಜಿಕ ನಿಯಂತ್ರಣದ ಬಗ್ಗೆ ಇನ್ನೂ ನಿಮಗೆ ಮುಂದೆ ಇದೇ ಟಾಪಿಕ್ನಲ್ಲಿ ಬರ್ತಾ ಇದೆ, ವಿಸ್ತೃತವಾಗಿದೆ. ಒಂದು ಕಾನ್ಸೆಪ್ಟ್ ಆಗಿ ನಾವು ಇಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ಸಾಮಾಜಿಕ ನಿಯಂತ್ರಣದ ಬಗ್ಗೆ ನೋಡಿ, ಎವ್ರಿ ಸೊಸೈಟಿ ಹ್ಯಾಸ್ ಇಟ್ಸ್ ಓನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. Society controls the behavior of the people through these rules and regulations. ಹೀಗಾಗಿ ಈ ನಿಯಮಗಳ ಮುಖಾಂತರ ಸಮಾಜ ನಮ್ಮನ್ನು ನಿಯಂತ್ರಿಸ್ತಾ ಇದೆ. ಇಲ್ಲಿ ಆರ್ ರಾಬರ್ಟ್ಸ್ ರವರು ಬಹಳ ಪ್ರಮುಖವಾದಂಥ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಸಾಮಾಜಿಕ ನಿಯಂತ್ರಣ ಎಂದರೇನು ಅಂದರೆ, ನೀವು ಅದಕ್ಕೆ ಅವರ ವ್ಯಾಖ್ಯಾನ ಕೂಡ ನೀವು ಇಲ್ಲಿ ಬರಿಬೋದು. ಯಾವುದೇ ಸಮಾಜದಲ್ಲಿನ, ನೋಡಿ, ಯಾವುದೇ ಸಮಾಜದಲ್ಲಿನ ಆರ್ ರಾಬರ್ಟ್ಸ್ ನೀಡಿದಂಥ ಒಂದು ವ್ಯಾಖ್ಯೆ ಇದೆ, ಭಾಳ ನೆನಪಿನಲ್ಲಿ ಉಳಿಯಬಹುದಾದಂಥ ಒಂದು ವ್ಯಾಖ್ಯೆ. ಆರ್ ರಾಬರ್ಟ್ಸ್ ಪ್ರಮುಖವಾದಂಥ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಯಾವುದೇ ಸಮಾಜದಲ್ಲಿನ ಮಾನವನ ವರ್ತನೆಯನ್ನು ನಿಯಂತ್ರಿಸಲು ಬಳಸುವ ಸಾಧನಗಳನ್ನು ಮತ್ತು ತಂತ್ರಗಳನ್ನು ಸಾಮಾಜಿಕ ನಿಯಂತ್ರಣ ಎನ್ನಬಹುದು. ಜನರ ವರ್ತನೆಯನ್ನು ನಿಯಂತ್ರಿಸಲಿಕ್ಕಾಗಿ ಸಮಾಜ ಬಳಸುವಂತಹ ತಂತ್ರ ಸಾಧನಗಳ ವ್ಯವಸ್ಥೆಯೇ ಸಾಮಾಜಿಕ ನಿಯಂತ್ರಣ. ಯಾವುದೇ ಸಮಾಜದಲ್ಲಿನ ಜನರ ವರ್ತನೆಯನ್ನು ನಿಯಂತ್ರಿಸಲು ಸಮಾಜವು ಬಳಸುವಂತಹ ಸಾಧನಗಳೇ ಅಥವಾ ಸಾಧನಗಳನ್ನು ಮತ್ತು ತಂತ್ರಗಳನ್ನು ಸಾಮಾಜಿಕ ನಿಯಂತ್ರಣ ಅಂತ ಕರಿಬೋದು. ಇಲ್ಲಿ ಇಂಗ್ಲೀಷ್ನಲ್ಲಿ ಬರುವಂತಹ ವಿದ್ಯಾರ್ಥಿಗಳು ಸೋಷಿಯಲ್ ಕಂಟ್ರೋಲ್ refers to the techniques and strategies for regulating human conduct in any society. ನೋಡಿ, ಮತ್ತೊಮ್ಮೆ ಕೇಳಿ.
social control refers to the techniques and strategies for regulating human behavior in any society. ಹೀಗಾಗಿ ಸಮಾಜ ಎರಡು ಬಗೆಯ ಸಾಮಾಜಿಕ ನಿಯಂತ್ರಣ ಸಾಧನಗಳ ಮುಖಾಂತರ ಫಾರ್ಮಲ್ ಇನ್ಫಾರ್ಮಲ್ ಕಂಟ್ರೋಲ್ ಮುಖಾಂತರ ಇಲ್ಲಿ ವ್ಯಕ್ತಿಗಳ ವರ್ತನೆಯನ್ನು ನಿಯಂತ್ರಿಸ್ತಾ ಇದೆ. ಕೊನೆಯದಾಗಿ ಸಮಾಜವು ಗತಿಶೀಲವಾದುದು. ಸೊಸೈಟಿ ಈಸ್ ಡೈನಮಿಕ್. ಎಂಟನೇದು, ಸೊಸೈಟಿ ಈಸ್ ಡೈನಮಿಕ್. ಸಮಾಜವು ಗತಿಶೀಲವಾದ್ದು. ನೋಡಿ, ಚೇಂಜ್ ಇಸ್ ದ ಲಾ ಆಫ್ ನೇಚರ್. ಬದಲಾವಣೆ ಎನ್ನುವುದು ನಿಸರ್ಗದ ನಿಯಮ. ಸೊಸೈಟಿ ಇಸ್ ನಾಟ್ ಅನ್ ಎಕ್ಸೆಪ್ಷನ್ ಟು ದಿಸ್ ಲಾ. ಸಮಾಜ ಈ ನಿಯಮಕ್ಕೆ ಹೊರತಾಗಿಲ್ಲ. ಸೊಸೈಟಿ ಕೀಪ್ಸ್ ಆನ್ ಚೇಂಜಿಂಗ್ ಫಾರ್ ಎವರ್, because change is the law of nature. No society can ever remain constant for a long time. Change may take slowly or rapid phase, but change occurs in social life. ಬದಲಾವಣೆ ಎನ್ನುವಂಥದ್ದು ಏನಿದೆ, ಇದು ನಿಸರ್ಗದ ನಿಯಮ. ನಾವು ಇಷ್ಟಪಡಲಿ ಇಷ್ಟಪಡದೇ ಇರಲಿ, ನಮ್ಗೆ ಬೇಕಾಗದೇ ಇರಲಿ, ಬದಲಾವಣೆ ನಿಲ್ಲೋದಿಲ್ಲ. ಹಗಲು ರಾತ್ರಿ ನಿಲ್ಲೋದಿಲ್ಲ, ಮಳೆ ಚಳಿ ನಿಲ್ಲೋದಿಲ್ಲ. ಆ ಬದಲಾವಣೆಗೆ ನಾವು ಹೊಂದಿಕೊಳ್ಬೇಕು. ಬಹಳ ಮುಖ್ಯವಾದಂಥ ಒಂದು ವಿಚಾರ. ಹೀಗಾಗಿ ಯಾವುದೇ ಸಮಾಜ ಸ್ಥಿರವಾಗಿರೋದಿಲ್ಲ, ಬದಲಾವಣೆಗೆ ಒಳಪಡುತ್ತಲೇ ಇರುತ್ತದೆ. ಹಳಬರು ಸಾಯುತ್ತಾರೆ, ಹೊಸಬರು ಜನ್ಮ ತಾಳುತ್ತಾರೆ. ಹಳೆಯ ಸಂಸ್ಥೆಗಳು ಇಲ್ಲವಾಗುತ್ತವೆ, ಹೊಸ ಸಂಸ್ಥೆಗಳು ಹುಟ್ಟಿಕೊಡುತ್ತವೆ. ಹೀಗೆ ಸಾಕಷ್ಟು ರೀತಿಯ ಬದಲಾವಣೆಗಳನ್ನು ನಾವು ಸಮಾಜದಲ್ಲಿ ಕಾಣ್ತೇವೆ. ಇನ್ನು ಮುಂದಿನ ಟಾಪಿಕ್ಕನ್ನು ನಂತರದ ಅವಧಿಯಲ್ಲಿ ಈಗ ಮಾಡೋನಿದ್ದೇನೆ. ಹೀಗಾಗಿ ಪ್ರಥಮ ಸೊಸೈಟಿ ಎನ್ನುವಂಥ ಒಂದು ಕಾನ್ಸೆಪ್ಟ್ ಏನಿದೆ ಅದು ಕ್ಲಿಯರ್ ಆಗಿದೆ ಅನಿಸ್ತಾ ಇದೆ. ಈಗ ತದನಂತರ ಸಮಾಜದ ಪ್ರಕಾರಗಳನ್ನು ನೋಡು.